ಅಲ್ಲೆಲೂಯಾ. ದೇವರ ನಮ್ಮ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ದೇವರು ನಮ್ಮನ್ನು ಈ ಸಮಯದಲ್ಲಿ ಅದ್ಭುತವಾದ ರೀತಿಯಲ್ಲಿ ಆತನ ಸನ್ನಿಧಾನಕ್ಕೆ ಬರಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ನೀವು ಕೂಡ ಆತನ ಸನ್ನಿಧಾನದಲ್ಲಿ ಇದ್ದೀರಿ ಎಂಬುದಾಗಿ ನಾವು ನಂಬುವಾಗಿದ್ದೇವೆ. ನಮ್ಮ ಜೊತೆಗೆ ಸೇರಿ ಒಂದು ಹಾಡನ್ನು ಹಾಡಿಕೊಳ್ಳುವ ಮೂಲಕವಾಗಿ ನಾವು ಈ ವಾಕ್ಯ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಅಲ್ಲೆಲೂಯಾ. ಮೊದಲಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ನಿನಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ನಿನ್ನ ಮನೆ ಕಾಲದಲ್ಲಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಕೊರೋನಾ ವೈರಸ್ ಮಧ್ಯದಲ್ಲಿ ಕೂಡ ಒಂದು ಭಯಂಕರವಾದಂತಹ ಪರಿಸ್ಥಿತಿಯಲ್ಲಿ ಕೂಡ ದೇವರ ನಮ್ಮನ್ನು ನಡೆಸೋದಕ್ಕಾಗಿ ನಾನು ಕೊಂಡಾಡ್ತೇವೆ. ನಿನ್ನ ಮಹಿಮೆ ಜೊತೆಗಳು ಅದ್ಭುತವಾದ ರೀತಿಯಲ್ಲಿ ಆ ಕಥೆಯ ದರ್ಶನವನ್ನು ಕರ್ತನೆ ನೀನು ಮುಂದಾಗಿ ನೋಡಿದ್ದಿ. ಅದು ನಿಜ ರೂಪ ಅಲ್ಲ ದೇವರೇ, ಆದರೆ ಅದು ಛಾಯೆ ಆಗಿದೆ. ಈಗ ಇರುವಂತಹ ವಧು ಅದು ನಿಜ ರೂಪವಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ನಿನ್ನ ಕೃಪೆಗಾಗಿ ಅಂದರೆ ನಿನ್ನ ಮಹಿಮೆಗಾಗಿ ಅಂದರೆ ನಮಗೆ ಅದನ್ನು ಕಲ್ಪಿಸಿಕೊಟ್ಟ ನೀನು ಆಶೀರ್ವಾದ ಮಯಪಡಿಸಬೇಕಾಗಿ ನಮ್ಮನ್ನೆಲ್ಲರ ಕೈ ಕೊಡ್ತೇವೆ ಸ್ವಾಮಿ. ಆಮೇಲೆ ನೋಡುವಂತ ಇಲ್ಲಿ ಕೂತ್ಕೊಳ್ಳುವಂತ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಿ ಮಹಿಮೆಪಡಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್, ಆಮೆನ್. ನಾವು ನಾಡಿಕೊಳ್ಳುವ ಮೂಲಕವಾಗಿ ಒಂದು ವಾಕ್ಯ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನೀನು ಒಳ್ಳೆಯವನು, ಆಶೀರ್ವದಿಸುವವನು, ನಿನ್ನ ಹೊಗಳುವೆನು ನನ್ನ ಮಹಿಮೆ. ನೀನು ಒಳ್ಳೆಯವನು, ಆಶೀರ್ವದಿಸುವವನು, ನಿನ್ನ ಹೊಗಳುವೆನು ನನ್ನ ದೈವವೇ. ಶೋಧನೆ ಬಾಧೆ
ಈ ಕಥೆಯ ದರ್ಶನದಲ್ಲಿನ ಒಂದು ಭಾಗ, ಈ ಸಂದೇಶದ ಹೆಸರು ಲೂಕನ ಸುವಾರ್ತೆ 19ನೇ ಅಧ್ಯಾಯ 28ರಿಂದ 28ರಿಂದ ಆತನು ಈ ಮಾತುಗಳನ್ನು ಹೇಳಿದ ಮೇಲೆ ಘಟ್ಟ ಹತ್ತಿ ಯೆರೂಸಲೇಮಿಗೆ ಮುಂದೆ ಮುಂದೆ ಹೋದನು. ಆಮೇಲೆ ಆತನು ಎಣ್ಣೆ ಮರಗಳ ಗುಡ್ಡ ಎನಿಸಿಕೊಳ್ಳುವ ಗುಡ್ಡದ ಬಳಿಯಲ್ಲಿರುವ ಬೆತ್ಸೆಗೆಗೂ ಬೆತ್ಯಾನ್ಯಕ್ಕೂ ಸಮೀಪಿಸಿದಾಗ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ, ಇದುವರೆಗೂ ಅದರ ಮೇಲೆ ಯಾರೂ ಹತ್ತಿಲ್ಲ, ಅದನ್ನು ಬಿಚ್ಚಿ ಹಿಡಿದುಕೊಂಡು ಬನ್ನಿರಿ. ಯಾರಾದರೂ ನಿಮ್ಮನ್ನು ಯಾಕೆ ಬಿಚ್ಚಿದ್ದೀರೆಂದು ಕೇಳಿದರೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ ಎಂದು ಹೇಳಿ ತಿಳಿಸಿದನು. ನೋಡಿ, ಅದೇ ಸಂಗತಿ ನಾವು ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಅದೇ ಸಂಗತಿನೇ ಮತ್ತಾಯ ಸುವಾರ್ತೆ 21 2ನೇ ವಚನದಲ್ಲಿ ಶಿಷ್ಯರನ್ನ ಕರೆದು 1ನೇ ವಚನದಿಂದ, ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೆತ್ಸಗೆಗೆ ಬಂದಾಗ ಯೇಸು ಇಬ್ಬರು ಶಿಷ್ಯರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರ ಹಿಡ್ಕೊಂಡು ಬನ್ನಿರಿ. ಯಾವನಾದರೂ ನಿಮಗೆ ಏನಾದರೂ ಕೇಳಿದರೆ ಇವು ಸ್ವಾಮಿಯವರಿಗೆ ಬೇಕಾಗಿದೆ ಅನ್ನಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವುದು ಎಂದು ಹೇಳ್ತಾರೆ. ಇದು ಈ ಪ್ರವಾದಿ ದರ್ಶನದ ಒಂದು ಸಂಗತಿ ಕೂಡ ಹೌದು. ಓದ್ಯಂತೆ 2 ಭಾಗಗಳನ್ನು ನಾವು ನೋಡ್ತೇವೆ. ಇದು ಕತ್ತೆಯ ಒಂದು ಸಂಗತಿಯಾಗಿದೆ. ಕ್ರಿಸ್ತನು ಮುಂದಾಗಿ ಈ ಕತ್ತೆಯ ದರ್ಶನವನ್ನು ಕಂಡಿರುವಂತದ್ದನ್ನು ನಾವು ನೋಡ್ತೇವೆ. ಈ ಕತ್ತೆಯ ದರ್ಶನದ ಒಂದು ಭಾಗವಾಗಿದೆ. ಯೆರೂಸಲೇಮ್ ಈ ಕತ್ತೆಯನ್ನು ಕುರಿತು ದರ್ಶನ ನೋಡಿದನು. ಯೇಸು ಈ ಕತ್ತೆಯ ಕುರಿತು ದರ್ಶನ ನೋಡಿದನು. ಹಲ್ಲೆಲೂಯಾ. ಅವೆರಡೂ ಕೂಡ ಯೇಸು ಕ್ರಿಸ್ತನ ಯೆರೂಸಲೇಮಿಗೆ ಆ ಒಲಿವ ಬೆಟ್ಟದ ಬಳಿಗೆ ಬರುವುದನ್ನು ತೋರಿಸುತ್ತದೆ. ಸೋದರ ಬ್ರಹ್ಮ ಅದೇ ವಾಕ್ಯವನ್ನು ತೆಗೆದುಕೊಂಡು ಆ ಪರ್ವತದ ಮೇಲೆ ಆಕರ್ಷಣೆ ಏನು ಎಂದು ಬೋಧಿಸಿದ್ದಾರೆ. ಯೇಸು ಒಂದು ಮನೆಯಲ್ಲಿ ಬೆಳೆಸಿದ ಕತ್ತೆಯ ಮೇಲೆ, ಹಲ್ಲೆಲೂಯಾ, ಮನೆಯಲ್ಲಿ ಬೆಳೆಸಿದ ಕತ್ತೆಯ ಮೇಲೆ ನಡೆಯುತ್ತಿರುವಾಗ, ಹಲ್ಲೆಲೂಯಾ, ಮತ್ತು ಯೆರೂಸಲೇಮಿಗೆ ಹೋಗುತ್ತಿರುವಾಗ, ಯೆರೂಸಲೇಮನ್ನ ಕತ್ತೆಯ ಮೇಲೆ ರಾಜನಂತೆ ಪ್ರವೇಶಿಸಿದಂತೆ ಮತ್ತು ಆತನು ಯೇಸು ಎರಡನೇ ಬರೋಣ ಅದನ್ನು ಹೋಲಿಸಿದ್ದಾರೆ. ಹಲ್ಲೆಲೂಯಾ. ಪ್ರವಾದಿ ನೋಡಿದ್ರೆ ಕ್ರಿಸ್ತನ ಎರಡನೇ ಬರೋಣವನ್ನ, ಅದು ಕತ್ತೆ ಮೇಲೆ ಬರುವಂತಹ ಒಂದು ಸಂದರ್ಭವನ್ನ ಪ್ರವಾದಿ ಏನ್ ಮಾಡಿದ್ರೆ ಎರಡನೇ ಬರೋಣಕ್ಕೆ ಹೋಲಿಸಿದ್ದಾರೆ. ಯಾಕೆಂದ್ರೆ ಇದು ಒಂದು ಯೆರೂಸಲೇಮಿಗೆ ಪ್ರವೇಶಿಸುತ್ತಾನೆ. ಈಗ ಯೆರೂಸಲೇಮ್ ಇಲ್ಲಿದೆ, ಹಲ್ಲೆಲೂಯಾ, ಯೆರೂಸಲೇಮ್ ಇಲ್ಲಿದೆ, ವಧುವಿನಲ್ಲಿದೆ, ಹಲ್ಲೆಲೂಯಾ. ಪರಿಶುದ್ಧ ಗ್ರಂಥದ ಪ್ರಕಾರ ಮತ್ತು ಸಂದೇಶದ ಪ್ರಕಾರವಾಗಿ ಈಗ ಯೇಸುವಿನ ವಧು ಆಕೆಯಲ್ಲಿ ಹೊಸ ಯೆರೂಸಲೇಮ್ ಆಗಿದ್ದಾರೆ. ಯೇಸುವಿನ ವಧು ಏನಾಗಿದ್ದಾರೆ? ಈಗ ಹೊಸ ಯೆರೂಸಲೇಮ್ ಆಗಿದ್ದಾರೆ. ಯಾರು? ಯೇಸುವಿನ ವಧು. ಆಕೆ ದೇವರ ಪಟ್ಟಣವಾಗಿದ್ದಾರೆ.
ನಮಗೆ ಗೊತ್ತು ಸತ್ಯವೇದದ ಸಂಪೂರ್ಣವಾಗಿ ಛಾಯೆಯಾಗಿದೆ ಅಂತ ನೆರಳಾಗಿದೆ. ಸತ್ಯದ ಸಂಪೂರ್ಣ ಏನಾಗಿದೆ? ಛಾಯೆ ಆಗಿದೆ, ನೆರಳಾಗಿದೆ ಅಂತ ನಾವು ಕಂಡುಕೊಳ್ತೀವಿ. ಯಾವಾಗ ಯೇಸು ಯೆರೂಸಲೇಮಿಗೆ ಪ್ರವೇಶಿಸಿದನೋ ಆತ ಒಂದು ಪರ್ವತದಿಂದ ಬರುತ್ತಾ ಇದ್ದಾನೆ. ಈ ಕಾಲದಲ್ಲಿ ಆತನು ಪರ್ವತದಿಂದಲೇ ಬಂದನು. ಈ ಕಾಲದಲ್ಲಿ ಕೂಡ ಯಾವಾಗ ಆತನು ಪರ್ವತದಿಂದ ಬರುವಂತ ನಾವು ನೋಡ್ತೇವೆ. ಯೆರೂಸಲೇಮಿಗೆ ಪರ್ವತ ಬೆಟ್ಟದಿಂದಲೇ ಬಂದನು. ಅದೇ ರೀತಿಯಲ್ಲಿ ಈ ಕಾಲದಲ್ಲಿ ಕೂಡ ಆತನು ಪರ್ವತದಿಂದಲೇ ಬಂದನು. ಸನ್ಸೆಟ್ ಬೆಟ್ಟದಿಂದಲೇ ಬಂದನು ಅಂತ ನಾವು ನೋಡ್ತೇವೆ. ಮತ್ತು ಆ ಸ್ಥಳದಿಂದ ಹೊಸ ಯೆರೂಸಲೇಮಿಗೆ ಬಂದನು. ಸನ್ಸೆಟ್ ಬೆಟ್ಟದಿಂದ ಅಲ್ಲಿಂದ ನೋಡ್ತೇವೆ. ಹಳೆ ಯೆರೂಸಲೇಮಿಗೆ ಆ ಬೆಟ್ಟದಿಂದಲೇ ಬಂದರು. ಈಗ ಕೂಡ ಅದೇ ರೀತಿಯಲ್ಲಿ ಬೆಟ್ಟದಿಂದಲೇ ಬರುವುದನ್ನು ನೋಡ್ತೇವೆ. ಅದು ಸನ್ಸೆಟ್ ಬೆಟ್ಟ. ಈಗ ಹೊಸ ಯೆರೂಸಲೇಮು, ನಿಜವಾದ ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಆತನು ಜೆಫರ್ಸನ್ ಬಿಲ್ಲಿಗೆ ಅಲ್ಲಿ ಬಂದಿದ್ದು. ಆತನು ಹೊಸ ಯೆರೂಸಲೇಮಿಗೆ ಬಂದನು. ಯೇಸು ತನ್ನ ಪಟ್ಟಣಕ್ಕೆ ಪ್ರವೇಶಿಸಿದ್ದಾನೆ. ಆತನು ಒಳಗೆ ಬರುತ್ತಿರುವಾಗ ಈತನು ರಾಜನಾಗಿ ಬರುವುದು ಮುಂದೊಂದು ದಿನ ಅದು ಸೂಚನೆಯನ್ನ ತೋರಿಸುವಂತಾಗಿದೆ. ಮುಂದೊಂದು ದಿನ ರಾಜನಾಗಿ ದಾವೀದನ ಮಗನಾಗಿ ದಾವೀದನ ಸಿಂಹಾಸನ ಆಳ್ಲಿಕ್ಕಾಗಿ ಬರುವಂತದನ್ನ ತೋರಿಸ್ತಾರೆ. ಮತ್ತು ಇದು ಒಂದು ವಿಶೇಷವಾದಂತಹ ಕಾರ್ಯವಾಗಿದೆ. ರಾಜರು ಯಾವಾಗಲೂ ಕುದುರೆಗಳ ಮೇಲೆ ಸವಾರಿ ಮಾಡ್ತಾ ಬರ್ತಾರೆ. ಇಂದಿನ ಕಾಲದಲ್ಲಿ ರಾಜರು ಯಾವಾಗಲೂ ಏನ್ ಮಾಡ್ತಿದ್ರು? ಕುದುರೆ ಮೇಲೆ ಸವಾರಿ ಮಾಡ್ತಾ ಬರ್ತಾ ಇದ್ರು. ರಾಜರು ಯಾವಾಗಲೂ ರಥಗಳ ಮೇಲೆ ಸವಾರಿ ಮಾಡ್ತಾರೆ. ಆದ್ರೆ ಈತನು ಬಹು ವಿಚಿತ್ರವಾದ ರಾಜನಾಗಿದ್ದ. ಯೇಸು ಕ್ರಿಸ್ತನು ಬಹು ವಿಚಿತ್ರವಾದ ರಾಜ. ಯಾಕೆ? ರಾಜರ ಕುದುರೆ ಮೇಲೆ ಮತ್ತು ರಥಗಳ ಮೇಲೆ ಅವರು ಪ್ರಯಾಣ ಮಾಡುವಂಥದ್ದು ನೋಡ್ತೇವೆ, ಬರುವಂಥದ್ದು ನೋಡ್ತೇವೆ. ಆದ್ರೆ ಈ ರಾಜ ವಿಚಿತ್ರವಾದ ರಾಜ. ಯೆರೂಸಲೇಮ್ ಮಾಡ್ತಕ್ಕಂಥ ಈ ರಾಜನ ಏನಾಗಿದ್ದಾರೆ? ಈ ರಾಜನ ವಿಚಿತ್ರವಾದ ರಾಜನಾಗಿದ್ದಾನೆ. ಈತನು ಯಾಕೆ ಆತನು ಒಂದು ಕತ್ತೆಯನ್ನ ಆರಿಸಿಕೊಂಡನು? ಈ ರಾಜನ ಯೆರೂಸಲೇಮಿಗೆ ಹೊಸ ಯೆರೂಸಲೇಮ್ ಬರುವಂತ ಈ ರಾಜನು ಒಂದು ಕತ್ತೆಯನ್ನ ಆರಿಸಿಕೊಂಡಿದ್ದಾನೆ. ಯಾಕೆ ಒಂದು ಕತ್ತೆ? ಯಾಕೆ ಒಂದು ಕುದುರೆಯನ್ನು ತೆಗೆದುಕೊಳ್ಳುವುದಿಲ್ಲ? ಅದರ ಹಿಂದೆ ಒಂದು ಕಾರಣ ಇದೆ. ಅದಕ್ಕೆ ದೇವರು ಮೋಸೆಗೆ ಧರ್ಮಶಾಸ್ತ್ರ ಕೊಟ್ಟಾಗ ಒಂದು ಕತ್ತೆಯನ್ನ ಬಿಡಿಸಬಹುದೆಂದು ಹೇಳಲ್ಪಟ್ಟಿದೆ. ಒಂದು ಕತ್ತೆ ಏನೇನು ಮಾಡಬಹುದಾಗಿತ್ತಲ್ಲಿ? ಕುರಿಯೋ ಇನ್ನೊಂದು ಕೊಟ್ಟು ಬದಲು ಕೊಟ್ಟು ಬಿಡಿಸುವುದಕ್ಕೆ ಅವಕಾಶ ಇತ್ತು. ಆ ಕತ್ತೆಗೆ ಒಂದು ವಿಮೋಚನೆಯ ಒಂದು ಮೀಸಲಿತ್ತು. ವಿಮೋಚನೆ ಏನಾಗಿತ್ತ? ಕತ್ತೆಗೆ ಮೀಸಲಿತ್ತು. ಯಾವ ಪ್ರಾಣಿಗೂ ಆ ರೀತಿ ಇರಲಿಲ್ಲ. ಯಾವ ಪ್ರಾಣಿಗೂ ಬಿಡಿಸುವಂತದ್ದು ಇರಲಿಲ್ಲ. ಆದ್ರೆ ಕತ್ತೆಗೆ ಮಾತ್ರ ಒಂದು ಅವಕಾಶ ಅಲ್ಲಿ ಕೊಡಲ್ಪಟ್ಟಿದೆ ಮೋಶೆಯಲ್ಲಿ ಶಾಸ್ತ್ರ. ಅಲ್ಲಲ್ಲಿಯ ಮೊದಲು ಕುರಿಯ ಮೂಲಕ ಪ್ರವೇಶಿಸಲ್ಪಟ್ಟಿತ್ತು. ನನಗೆ ಗೊತ್ತಿಲ್ಲ, ಮೋಸೆ ಧರ್ಮಶಾಸ್ತ್ರ ಕೊಟ್ಟಾಗ ಅಲ್ಲಿ ಬೆಲೆಯುಳ್ಳ ಬಹು ಪ್ರಾಣಿಗಳಿದ್ದು. ಮೋಸೆ ಧರ್ಮಶಾಸ್ತ್ರ ಕೊಟ್ಟಾಗ ಬೆಲೆಯುಳ್ಳ ಬಹು ಪ್ರಾಣಿಗಳಿದ್ದು. ಸಿಂಹ ಇತ್ತು, ಹುಲಿ ಇತ್ತು, ಕರಡಿ ಇತ್ತು, ಬೇರೆ ಬೇರೆ ಒಂದು ಪ್ರಾಣಿಗಳಿದ್ವು. ಆದ್ರೆ ಕುದುರೆ ಇತ್ತು, ಸಾಕು ಪ್ರಾಣಿಗಳಾದ ಹಸುಗಳಿದ್ದು, ಬೇರೆ ಓರಿಗಳು, ಅವೆಲ್ಲವೂ ಕೂಡ ಆರಿಸಿಕೊಳ್ಳದೆ ದೇವರು ಅಲ್ಲಿ ಅವರಿಗೆ ಆ ಒಂದು ಪ್ರಾಣಿಗಳಿಗೆ ಈಡು ಕೊಡ್ಲಿಕ್ಕೆ ಅಲ್ಲಿ ಆ ಅವಕಾಶ ಮಾಡಿಕೊಡದೆ ಕೇವಲ ಕತ್ತೆಗೆ ಮಾತ್ರ ಯಾಕೆ ಅವಕಾಶ ಕೊಡಲ್ಪಟ್ಟಿತು? ಅನೇಕ ಪ್ರಾಣಿ ಬೆಲೆಯುಳ್ಳ ಪ್ರಾಣಿಗಳಿದ್ವು. ಆ ಅನೇಕ ಪ್ರಾಣಿಗಳಲ್ಲಿ ಆತನು ಕತ್ತೆಯನ್ನೇ ಮಾತ್ರ ಆರಿಸಿಕೊಂಡನು. ಕತ್ತೆಯನ್ನು ಮಾತ್ರ ಏನ್ ಮಾಡಿದ್ರಲ್ಲಿ ಆರಿಸಿಕೊಂಡಂತ ನಾವು ನೋಡ್ತೇವೆ. ವಿಮೋಚನೆ ಕತ್ತೆಗೆ ಮಾತ್ರವೇ ನಡೆಯುತ್ತದೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಕತ್ತೆಗೆ ಮಾತ್ರ ವಿಮೋಚನೆ ಇದೆ, ಬೇರೆ ಯಾವ ಪ್ರಾಣಿಗಳಿಗೂ ಇಲ್ಲ. ಪ್ರವಾದಿ ಅದನ್ನೇ ಹೇಗೆ ಸಂದೇಶದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಅಂದ್ರೆ, ಒಂದು ಕತ್ತೆ ಸಂದೇಶದಲ್ಲಿ ಯಾವ ರೀತಿ ತೆಗೆದುಕೊಂಡು ಬಂದ ಒಂದು ಕತ್ತೆ ಮೆಳ್ಳಗೆಂದಿರುವಂತ, ಎರಡು ಕಾಲು ವಕ್ರವಾಗಿದ್ದು, ಅಲ್ಲವಿಯ ಎರಡು ಕೈಗಳು ವಕ್ರವಾಗಿದ್ದು, ಎರಡು ಕಾಲುಗಳು ಕೈಗಳು ವಕ್ರವಾಗಿ ಮೆಳ್ಳಗೆಂದಿರುವಂತ ಒಂದು ಅಂಗವಿಕಲವಾದಂತ ಒಂದು ಕತ್ತೆ. ಅದನ್ನ ಸಂದೇಶಕ್ಕೆ ಆ ರೀತಿ ಪ್ರಬಲಿ ತೆಗೆದುಕೊಂಡ. ಒಂದು ದಿನ ತಾಯಿಯನ್ನ ಕಂಡುಕೊಂಡ ಒಂದು ಮೆಳ್ಳೆಗಣ್ಣು, ವಕ್ರ ಕಾಲಿರುವಂತಹ ಒಂದು ವಕ್ರ ಕೈಗಳಿರುವಂತಹ ಒಂದು
ವಕ್ರ ಕಣ್ಣು ಇರುವಂತಹ ಒಂದು ಕತ್ತೆ ಹೀಗೆ ಹೇಳಿತು. ಹಲ್ಲೆಲೂಯಾ. ತಾಯಿಯನ್ನು ಕಂಡುಕೊಂಡು ಹೀಗೆ ಅದು ಹೇಳಿತು, ಅಮ್ಮ, ನನ್ನ ಯಜಮಾನನು ನನ್ನನ್ನು ಒಂದು ದಿನ ಸಾಯಿಸ್ತಾನೆ. ಸಂದೇಶದಲ್ಲಿ ಪ್ರಬಲಿ ತೆಗೆದುಕೊಂಡು ಬಂದ ಸಂಗತಿ. ಹಲ್ಲೆಲೂಯಾ. ಆಮೆನ್. ತಾಯಿಯ ಮಗು ಹೇಳುತ್ತೆ, ಹೀಗೆ ಉತ್ತರ ಹೇಳಿತು, ಅಲ್ಲದೆ ಕುಮಾರನೇ, ನೀನು ಭಯಪಡಬೇಡ, ಭಯಪಡುವ ಅಗತ್ಯ ಇಲ್ಲ. ಬೆಳಗೇನಿದ್ರು ವಕ್ರ ಕಾಲಿದ್ರು ನೀನು ಭಯಪಡುವಂತ ಅಗತ್ಯ ಇಲ್ಲ ನಿನಗೆ. ಹಲ್ಲೆಲೂಯಾ. ಶರೀರದಲ್ಲಿ ಬಹು ಸಮಸ್ಯೆಗಳಿರು, ಆ ಸಮಸ್ಯೆಗಳಿದ್ರೂ ಕೂಡ ನೀನು ಭಯಪಡುವಂತ ಅಗತ್ಯ ಇಲ್ಲ. ಆದರೆ ನೀನು ಧರ್ಮಶಾಸ್ತ್ರದ ಪ್ರಕಾರ ನಿನಗೆ ಬದಲಾಗಿ ಕುರಿ ಬಲಿ ಕೊಡ್ಬೇಕಾದಂತ ಅವಶ್ಯಕತೆ ಇದೆ. ಧರ್ಮಶಾಸ್ತ್ರ ಪ್ರಕಾರ ನಿನಗೆ ಬದಲಾಗಿ ಕುರಿ ಬಲಿಯಾಗುವಂತ ಒಂದು ಅವಕಾಶ ಇದೆ. ನೀನು ಹೆದರಬಾರ್ದು. ನೀನು ಎಷ್ಟು ಕೆಟ್ಟವನಾಗಿದ್ದಿ ಎಂದು ನೋಡೋದಿಲ್ಲ, ನೀನು ಎಷ್ಟು ವಕ್ರವಾಗಿದ್ದಿ ಅಂತ ದೇವರು ನೋಡಲ್ಲ. ನಿನಗೆ ಬದಲಾಗಿ ಕುರಿಯನ್ನ ದೇವರು ಏನ್ ಮಾಡ್ತಾನೆ? ನೋಡುವನಾಗಿದ್ದಾನೆ. ನಿನ್ನನ್ನ ನೋಡೋದಿಲ್ಲ, ಕುರಿಯನ್ನ ನೋಡ್ತಾನೆ. ಆ ಕತ್ತೆ ತಾಯಿಗಳಲ್ಲಿ ಏನ್ ಹೇಳ್ಕೊಳ್ತು? ನಾನು ವಕ್ರವಾಗಿದ್ದೇನೆ, ನನ್ನ ಕಾಲು ವಕ್ರವಿದೆ, ನನ್ನ ಕೈ ವಕ್ರ ಇದೆ, ನನ್ನ ಕಣ್ಣು ಮೆಳ್ಳಗಡೆ ಕಣ್ಣು ಸರಿ ಕಾಣದಿರುವಂತ ಪರಿಸ್ಥಿತಿ. ಅಲ್ಲವೇ? ಈ ರೀತಿ ಇದ್ದಾಗ ನನ್ನನ್ನ ಯಜಮಾನ ಏನ್ ಮಾಡ್ತಾನೆ? ದಿವಸ ಸಾಯಿಸ್ತಾನೆ. ಇಂಥ ವಕ್ರವಾಗಿರ್ತಕ್ಕಂಥದ್ದನ್ನ ಕತ್ತೆ ತಗೊಂಡು ಏನ್ ಮಾಡ್ತಾರೆ? ಯಾವ ಮೂಟೆ ಹೊರ್ಲಿಕ್ಕಾಗಲ್ಲ, ಯಾವ ಕೆಲಸ ಮಾಡ್ಲಿಕ್ಕಾಗಲ್ಲ, ಇಂಥದನ್ನ ತಗೊಂಡು ಏನ್ ಮಾಡ್ತಾರೆ ಯಜಮಾನ? ಅದಕ್ಕಾಗಿ ನಾನು ಒಂದ್ ದಿವಸ ಸಾಯಿಸ್ತಾರಂತ ತಾಯಿಗಳು ಹೇಳುವಾಗ ತಾಯಿ ಧೈರ್ಯ ಹೇಳುತ್ತೆ ಏನಂದ್ರೆ, ಎದುರುವಂತ ಅಗತ್ಯಿಲ್ಲ. ಮೋಶೆ ಧರ್ಮಶಾಸ್ತ್ರದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನಿನಗೆ ಬದಲಾಗಿ ಕುರಿ ಬಲಿಯಾಗುವಂತದ್ದಾಗಿದೆ, ನೀನು ಬಲಿಯಾಗಬೇಕಾದಂತ ಅಗತ್ಯ ಇಲ್ಲ ಅಂತ ಧೈರ್ಯ ತಾಯಿ ಹೇಳುತ್ತೆ. ಅದರಲ್ಲಿ ಆತನ ಎಷ್ಟು ಪರಿಪೂರ್ಣವಾಗಿ ನೋಡ್ತಾರಂದ್ರೆ, ಎಷ್ಟು ಪರಿಪೂರ್ಣನಾಗಿದ್ದಿ ಎಂದು ನಿನ್ನನ್ನ ನೋಡೋದಿಲ್ಲ, ಕುರಿಯನ್ನ ನೋಡುತ್ತಾನೆ. ಎಷ್ಟು ಪರಿಪೂರ್ಣ ಆಗಿದೆ ಅಂತ ನಿನ್ನನ್ನು ನೋಡಲ್ಲ, ದೇವರ ಮಾಡ್ತಾನೆ, ಕುರಿಯನ್ನ ನೋಡ್ತಾನೆ. ನಾವು ಕೂಡ ಅದೇ ರೀತಿ ನಾವು ಎಷ್ಟೋ ವಕ್ರವಾಗಿದ್ದೇವೆ, ಆದ್ರೆ ಕ್ರಿಸ್ತನನ್ನ ದೇವರು ನೋಡ್ತಾನೆ. ಆತನ ಪರಿಪೂರ್ಣತೆಯಲ್ಲಿ ನಾವೇನಾಗಿದ್ದೀವಿ ಇವತ್ತು? ಪರಿಪೂರ್ಣರಾಗಿದ್ದೇವೆ. ಅದೇ ರೀತಿ ಆ ಕತ್ತೆ ಕೂಡ ಎಷ್ಟೋ ವಕ್ರವಾಗಿದ್ರು ಕೂಡ ಕತ್ತಿಗೆ ಬದಲಾಗಿ ಈಡು ಕೊಡ್ಲಿಕ್ಕೆ ಒಂದು ಅವಕಾಶ ಇದೆಯಲ್ಲ ಧರ್ಮಶಾಸ್ತ್ರದಲ್ಲಿ. ಅದಕ್ಕಾಗಿ ಆ ಒಂದು ಈಡು ಕೊಡುವಂತ ವಸ್ತುವನ್ನ ಕುರಿಯನ್ನ ದೇವರು ನೋಡ್ತಾರೆ ಹೊರತು ನೋಡೋದಿಲ್ಲ. ಈ ಮಧ್ಯಾಹ್ನದ ಸಮಯದಲ್ಲಿ ಹಲ್ಲೆಲೂಯಾ, ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಆತನೇ ನಮ್ಮ ಬಲಿಯಾಗಿದ್ದಾನೆ, ನಮ್ಮ ಸಂಪೂರ್ಣ ಆಗಿದ್ದಾನೆ. ನಾವು ಸಂಪೂರ್ಣರಲ್ಲ, ಕರ್ತನಾದ ಯೇಸು ಕ್ರಿಸ್ತನೇ ಸಂಪೂರ್ಣನಾಗಿದ್ದಾನೆ. ಆತ ಏನಾಗಿದ್ದಾರೆ? ಪರಿಪೂರ್ಣ ಬಲಿ ಅರ್ಪಣೆ ನಮಗೋಸ್ಕರ ಆಗಿದ್ದಾನೆ. ಆತನಲ್ಲಿ ಯಾವುದೇ ಸಮಸ್ಯೆ, ನಮ್ಮಲ್ಲಿ ಅನೇಕ ಸಮಸ್ಯೆಗಳಿವೆ, ನಮ್ಮ ಪಾಪದ ಸಮಸ್ಯೆಗಳಿವೆ, ನಮ್ಮ ರೋಗದ ಸಮಸ್ಯೆಗಳಿವೆ, ಎಲ್ಲಾ ಸಮಸ್ಯೆಗಳು ನಮ್ಮಲ್ಲಿವೆ. ಆದ್ರೆ ದೇವರು ಯಾರನ್ನು ನೋಡ್ತಾನೆ? ನಮ್ಮನ್ನು ನೋಡೋದಿಲ್ಲ, ಕ್ರಿಸ್ತನನ್ನು ನೋಡಿ ನಮ್ಮನ್ನ ಏನ್ ಮಾಡ್ತಾರೆ? ಪ್ರೀತಿಸ್ತಾನೆ. ಹಲ್ಲೆಲೂಯಾ. ದೇವರ ಪರಿಪೂರ್ಣವಾದ ಕುರಿಯಾಗಿದ್ದಾನೆ ಯಾರು? ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಈ ಕಾರಣದಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಏರಿಳಿತಗಳಿದ್ದರೂ ಕೂಡ, ಆದ್ರೆ ಕ್ರಿಸ್ತನ ರಕ್ತದ ಕೆಳಗೆ ನಾವು ಸಂಪೂರ್ಣರಾಗಿದ್ದೇವೆ. ನಮ್ಮಲ್ಲಿ ಸಂಪೂರ್ಣ ಬೇರೆ ಬೇರೆ ಏರಿಳಿತಗಳು ಸಮಸ್ಯೆಗಳು ಇದ್ದಾಗಲೂ ಕೂಡ, ಆದ್ರೆ ನಮ್ಮನ್ನು ದೇವರು ನೋಡಲ್ಲ, ಆದ್ರೆ ಕ್ರಿಸ್ತನ ದೇವರು ನೋಡಿ ಕ್ರಿಸ್ತನಲ್ಲಿ ನಾವು ಪರಿಪೂರ್ಣರಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮಲ್ಲಿ ನಾವು ಪರಿಪೂರ್ಣರಲ್ಲ, ಕ್ರಿಸ್ತನಲ್ಲಿ ನಾವು ಪರಿಪೂರ್ಣರಾಗಿದ್ದೇವೆ. ಇಲ್ಲಿ ಎಷ್ಟು ಜನ ಪರಿಪೂರ್ಣವಾದ ಪ್ರಜೆಗಳಿದ್ದೀರಿ? ಹಲ್ಲೆಲೂಯಾ. ಅದನ್ನು ಒಪ್ಪಿಕೊಳ್ತೀರಾ? ನೀವು ಪರಿಪೂರ್ಣರಾಗಿದ್ದೀರಾ? ಇಲ್ಲ. ಹಲ್ಲೆಲೂಯಾ. ಕ್ರಿಸ್ತನೇ, ಕ್ರಿಸ್ತನ ರಕ್ತದ ಕೆಳಗೆ, ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಏನು? ಈ ಸಂದೇಶವಾಗಿದೆ. ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಏನು? ಪ್ರವಾದಿ ಸಂದೇಶವಾಗಿದೆ. ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಏನು? ಯೇಸು ಕ್ರಿಸ್ತನ ಎಲ್ಲಿದೆ? ಈಗ ಪ್ರವಾದಿ ಸಂದೇಶದಲ್ಲಿದೆ. ಈ ಸಂದೇಶ ಪರಿಪೂರ್ಣವಾದದ್ದು. ದೇವರು ನಿನ್ನನ್ನು ನೋಡೋದಿಲ್ಲ, ದೇವರು ಸಂದೇಶವನ್ನು ನೋಡುತ್ತಾರೆ. ನೀನು ಏನು ಮಾಡಬೇಕಾಗಿದೆ? ಸಂದೇಶದ ಕೆಳಗೆ ಇರಬೇಕಷ್ಟೇ. ನೀನೇನ್ ಮಾಡಬೇಕಾಗಿದೆ? ಸಂದೇಶದ ಕೆಳಗಿರ್ಬೇಕು. ನೀನು ಸಂದೇಶದ ಕೆಳಗಿರಬೇಕು. ಈ ಸಂದೇಶ ನಿನ್ನನ್ನು ಕಾವಲಿ, ಈ ಸಂದೇಶ ನಿನಗೆ ಕಾವಲಾಗಿದೆ. ಪ್ರವಾದಿ ಸಂದೇಶ ಏನಾಗಿದೆ? ಪ್ರಥಮ ಸಂದೇಶ ಏನಾಗಿದೆ? ನಿನಗೆ ಕಾವಲಾಗಿದೆ. ಈ ಸಂದೇಶನೇ ನಿನಗೆ ರಕ್ತವಾಗಿದೆ.
ಈ ಸಂದೇಶನೇ ನಿನ್ನ ಪರಿಪೂರ್ಣ ಮಾಡುವಂತದ್ದಾಗಿದೆ. ಈ ಸಂದೇಶನೇ ನೀನು ಈ ಸಂದೇಶದಲ್ಲಿ ಮಾಡಬೇಕ ಕೆಲಸ ಈ ಸಂದೇಶದ ಕೆಳಗಿರುವಂತದ್ದು. ಹಲ್ಲೆಲೂಯಾ. ನೀನು ಸಂದೇಶದ ಕೆಳಗಿರಬೇಕು. ಈ ಸಂದೇಶ ನಿನ್ನ ಕಾವಲಾಗಿದೆ. ಈ ಸಂದೇಶ ನಿನ್ನ ಪರಿಪೂರ್ಣತೆಯಾಗಿದೆ. ಆ ತಾಯಿ ತನ್ನ ಮಗನಿಗೆ ನನ್ನ ಕತ್ತೆ ಮನೆಗೆ ಹೇಳ್ತದೆ, ಅಲ್ಲಿ ನಿನ್ನೆ ಒಂದು ಕುದುರೆ, ಹಲ್ಲೆಲೂಯಾ, ಕುದುರೆಯನ್ನು ಸಾಯಿಸಿದ್ದಾನೆ ಯಜಮಾನ. ತಾಯಿ ಮರಿ ಹೇಳ್ಕೊಳ್ತದೆ, ನಿನ್ನೆ ಒಂದು ಕುದುರೆಯನ್ನು ಸಾಯಿಸಿದ್ರಮ್ಮ, ನಾನು ಕೂಡ ಸಾಯಿಸಿಬಿಡ್ತಾರಂತ. ಓ, ಅವು ನೋಡುವುದಕ್ಕೆ ಚೆನ್ನಾಗಿಲ್ಲವೆಂದು ಸಾಯಿಸಿದ್ದಾನೆ. ಮರಿ, ಕತ್ತೆ ಮರಿ ತಾಯಿಗೆ ಹೇಳ್ತಾ ಇದೆ, ನಿನ್ನೆ ಒಂದು ನಮ್ಮ ಯಜಮಾನ ಒಂದು ಕುದುರೆ ಸಾಯಿಸಿದ, ಅದು ನೋಡಕ್ ಚೆನ್ನಾಗಿಲ್ಲ ಅಂತ ಕುದುರೆಯನ್ನು ಏನ್ ಮಾಡ್ದ, ನಿನ್ನೆ ಸಾಯಿಸಿದ. ಆದ್ರೆ ಈ ದಿನ ಕೂಡ ನನ್ನನ್ನು ಸಾಯಿಸ್ತಾನೆ. ನಾನು ಕೂಡ ಚೆನ್ನಾಗಿಲ್ಲ, ನಾನು ಕೂಡ ವಕ್ರವಾಗಿದ್ದೇನೆ, ನಾನು ಕೂಡ ಬೆಳ್ಳಗಿನಿದೆ, ಆದ್ರೆ ನನ್ನನ್ನು ಕೂಡ ಸಾಯಿಸ್ಲಿಕ್ಕೆ ಇದ್ದಾನೆ ಅಂತ ಹೇಳಿದಾಗ ತಾಯಿ ಹೇಳ್ತದೆ, ಓ, ನೀನು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಬದಲಾಗಿ ದೇವರು ಏನ್ ಮಾಡ್ತಾನೆ. ಮತ್ತು ಅಮ್ಮ ಹೇಳಿದಳು, ಈ ಕಡೆ ಆ ಕಡೆ ಮರಣ ಇದೆ, ಈ ಕಡೆ ಆ ಕಡೆ ಮರಣ ಇದೆ. ಓ, ನಾನು ಕೂಡ ಸತ್ತೋಗ್ತೀನೋ, ಈ ಕೊರೋನಾ ಕಾಲದಲ್ಲಿ ಏನಾಗ್ತದೋ ಅಂತ ಭಯ ಇಟ್ಟುಕೊಳ್ಳುವಂತ ಅಗತ್ಯ ಇಲ್ಲ. ಹಲ್ಲೆಲೂಯಾ. ಆದರೆ ನಿನ್ನ ವಿಷಯಕ್ಕೆ ಬಂದ್ರೆ ಸಾವು ನಿನ್ನನ್ನು ದಾಟಿಕೊಂಡು ಹೋಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ನಿನಗೆ ಒಂದು ಬಲಿ ಅರ್ಪಣೆ ಇದೆ. ಲೋಕಕ್ಕೆ ಬಲಿ ಅರ್ಪಣೆ ಇಲ್ಲ, ಲೋಕದ ಜನರಿಗೆ ಬಲಿ ಅರ್ಪಣೆ ಇಲ್ಲ, ನಿನಗೆ ಒಂದು ಬಲಿ ಅರ್ಪಣೆ ಇದೆ. ಹೆದರಬೇಡ, ನೀನು ಸತ್ತು ಹೋಗುವುದಿಲ್ಲ, ನೀನು ಜೀವಿಸಲು ಹೋಗುತ್ತಿ. ಹಲ್ಲೆಲೂಯಾ. ನಿನ್ನ ರಕ್ತದ ಕೆಳಗಿದ್ದಿ, ಆ ಒಂದು ಕುರಿಮರಿ ನಿನಗಾಗಿ ಇದೆ. ನೀನು ರಕ್ತದ ಕೆಳಗಿದ್ದಿ, ಕುರಿಮರಿ ನಿನಗಾಗಿ ಇದೆ. ಮತ್ತು ಈಗ ಆ ಕತ್ತೆ ಯಾರು? ಹಲ್ಲೆಲೂಯಾ. ಅದು ಯಾವುದಕ್ಕೆ ಸಾದೃಶ್ಯವಾಗಿದೆ? ಆ ಕತ್ತೆ ಯಾರು? ಕತ್ತೆ ಯಾವುದಕ್ಕೆ ಸಾದೃಶ್ಯ ಆಗಿದೆ ಅಂದ್ರೆ ಬಿಡಿಸಲ್ಪಟ್ಟದ್ದಕ್ಕೆ ಸಾದೃಶ್ಯವಾಗಿದೆ. ಮತ್ತು ಯೇಸು ಯಾರ ರಕ್ಷಕ, ವಿಮೋಚಕ? ಹಲ್ಲೆಲೂಯಾ. ಯಾಕೆ ಯೇಸು ಒಂದು ಕತ್ತೆಯನ್ನು ಆರಿಸಿಕೊಂಡನು? ವಿಮೋಚಕನು ವಿಮೋಚಿಸಲ್ಪಟ್ಟದ್ರ ಮೇಲೆ ಕೂತ್ಕೊಂಡು ಹೋಗುತ್ತಿದ್ದಾನೆ. ವಿಮೋಚನೆ ಏನ್ ಮಾಡಿದ್ದಾನೆ? ಇವತ್ತು ಕತ್ತೆ ಯಾರು? ನೀವು ನಾವು ಆಗಿದ್ದೇವೆ. ವಿಮೋಚಿಸಲ್ಪಟ್ಟವನು, ವಿಮೋಚಕನು ವಿಮೋಚಿಸಲ್ಪಟ್ಟದ್ರ ಮೇಲೆ ಇವತ್ತು ಸವಾರಿ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತು ಈ ಕತ್ತೆ ಒಂದು ಸಣ್ಣ ಹಳ್ಳಿಯಲ್ಲಿ ಕಟ್ಟಲ್ಪಟ್ಟಿತ್ತು. ಸಣ್ಣ ಹಳ್ಳಿಯಲ್ಲಿ ಏನಾಗಿತ್ತು? ಕಟ್ಟಲ್ಪಟ್ಟಿತ್ತು. ಮತ್ತು ಅದರ ಕುತ್ತಿಗೆ ಸುತ್ತಲೂ ಒಂದು ಹಗ್ಗದ ಕಟ್ಟಿತ್ತು. ಕುತ್ತಿಗೆ ಸುತ್ತಲೂ ಏನಿತ್ತು? ಹಗ್ಗದ ಕಟ್ಟಿತ್ತು. ಆ ಹಗ್ಗದ ಕಟ್ಟುಗಳು ಏನವು? ಸಂಸ್ಥೆಗಳಂತಕ್ಕಂಥ ಹಗ್ಗದ ಕಟ್ಟುಗಳು. ಹಲ್ಲೆಲೂಯಾ. ಸಂಸ್ಥೆಗಳಂತಕ್ಕಂಥ ಹಗ್ಗದ ಕಟ್ಟುಗಳು, ಸಂಪ್ರದಾಯಗಳಂತಕ್ಕಂಥ ಹಗ್ಗದ ಕಟ್ಟುಗಳು. ಮತ್ತು ಯಜಮಾನರು ಅಂದ್ರೆ ಆ ಸಂಸ್ಥೆ ಅಥವಾ ಸಂಪ್ರದಾಯ ಸಭೆಗಳಲ್ಲಿ ಅವು ಕಟ್ಟಲ್ಪಟ್ಟಿದ್ದೆವು. ಹಲ್ಲೆಲೂಯಾ. ಯಜಮಾನನು ಬಂದು ನಮ್ಮನ್ನು ನೋಡುವಾಗ ನೋಡಿಕೊಂಡು ಹೀಗೆ ಅಂದುಕೊಂಡನು. ಹಲ್ಲೆಲೂಯಾ. ಅದರೊಂದಿಗೆ ತಾಯಿ ಕೂಡ ಕಟ್ಟಲ್ಪಟ್ಟಿದೆ. ಬೆಳಿಗ್ಗೆ ಅವರು ಸ್ವಲ್ಪ ಆಹಾರ ಕೊಡ್ತಾ ಇದ್ರು. ಹಲ್ಲೆಲೂಯಾ. ಮತ್ತು ಅವರಿಗೆ ತಿಳಿದ ಲೋಕ ಏನಂದ್ರೆ ಆ ಮನೆ ಮಾತ್ರ. ಕಟ್ಟಲ್ಪಟ್ಟಂತ ಕತ್ತಿಗಳಿಗೆ ತಿಳಿದ ಲೋಕ ಯಾವುದು? ಅವ್ರು ಇರೋಂಥ ಲೋಕ ಯಾವುದು ಅಂದ್ರೆ ಆ ಒಂದು ಕಟ್ಟಲ್ಪಟ್ಟಂತ ಸಂಪ್ರದಾಯ ಸಭೆಗಳೇ, ಆ ಒಂದು ಕಟ್ಟಲ್ಪಟ್ಟಿರ್ತಕ್ಕಂಥ ಸಮಸ್ತ ಸಭೆಗಳೇ ಒಂದು ಲೋಕ ಆಗಿತ್ತು ಅವರಿಗೆ. ಹಲ್ಲೆಲೂಯಾ. ಮನೆ ಮಾತ್ರವೇ ಆಗಿತ್ತು. ಆದ್ರೆ ಒಂದು ದಿನ ಮನುಷ್ಯ ಕುಮಾರನು ಅಂತಕ್ಕಂಥವ್ರು ಬಂದರು. ಒಂದು ದಿನ ಮನುಷ್ಯ ಕುಮಾರ ಗ್ರಾಮದಲ್ಲಿ ದಾಟಿ ಹೋಗ್ತಾ ಇದ್ರು. ಆ ಮನುಷ್ಯ ಕುಮಾರನು ಆ ಗ್ರಾಮವನ್ನು ದಾಟಿಕೊಂಡು ಹೋಗ್ತಿರುವಾಗ ಒಂದು ಕತ್ತೆ ಒಂದು ಮನೆಯಲ್ಲಿ ಕಟ್ಟಲ್ಪಟ್ಟಿತ್ತು. ನಿಮಗೆ ಗೊತ್ತು, ಪರಿಶುದ್ಧ ಗ್ರಂಥ ಹೇಳ್ತದೆ, ತಂದೆಯು ಹೇಳದ ಹೊರತು ಮಗನು ಏನೂ ಮಾಡುವುದಿಲ್ಲ ಅಂತ. ತಂದೆ ಹೇಳದ ಮಗನು ಏನು ಮಾಡುವ? ತಂದೆ ಏನೇನು ದೃಷ್ಟಿಗಳನ್ನು ತೋರಿಸ್ತಾನೋ ಕ್ರಿಸ್ತನಿಗೆ, ಅದೆಲ್ಲವನ್ನೂ ಕ್ರಿಸ್ತನು ಮಾಡಿದ ಅಂತ ನಾವು ನೋಡ್ತೇವೆ. ಮತ್ತು ಈ ಪ್ರತ್ಯೇಕವಾದದಿಂದಲೇ ಹಲ್ಲೆಲೂಯಾ, ತಂದೆ ಮಗನಿಗೆ ಇಲ್ಲಿ ಒಂದು ಕತ್ತೆ ಕಟ್ಟಲ್ಪಟ್ಟಿದೆ ಎಂದು ಆ ಕತ್ತೆಯನ್ನು ದೇವರು ತೋರಿಸಿದನು. ಯೇಸು ಕ್ರಿಸ್ತನ ಆ ಕತ್ತೆ ತೋರಿಸಿದ್ಯಾರು? ಆ ಹಳ್ಳಿಯಲ್ಲಿ ಕಟ್ಟಲ್ಪಟ್ಟ ಕತ್ತೆ ತೋರಿಸಿದ್ಯಾರು? ನೀವು ಓದಿದ ಭಾಗದಲ್ಲಿ ಲೂಕನ ಸುವಾರ್ತೆ 19:30 28:30 ನೋಡ್ತೇವೆ. ಹಲ್ಲೆಲೂಯಾ. ಕಟ್ಟಲ್ಪಟ್ಟ ಕತ್ತೆ. ಮತ್ತೆ ಮತ್ತಾಯ ಸುವಾರ್ತೆ 21:2 ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ಹಳ್ಳಿಯಲ್ಲಿ ಕಟ್ಟಲ್ಪಟ್ಟ ಕತ್ತೆ. ಹಲ್ಲೆಲೂಯಾ.
ಯಾರು ಆ ಕತ್ತೆ? ನಾವಾಗಿದ್ದೇವೆ. ಹಲ್ಲೆಲೂಯಾ. ಆ ಕಟ್ಟಲ್ಪಟ್ಟ ಕತ್ತೆ ಯಾರು? ಹಲ್ಲೆಲೂಯಾ. ನಾವೇ ಆಗಿದ್ದೇವೆ. ಆ ಕಟ್ಟಲ್ಪಟ್ಟಂತ ಕತ್ತೆ ನಾವೇ ಆಗಿದ್ದೇವೆ. ಆ ಒಂದು ದರ್ಶನ ನೋಡಿದ್ದು ತಂದೆಯ ಒಂದು ತಿಳುವಳಿಕೆ ಮೇಲೆ, ತಂದೆ ಒಂದು ಮಗನಿಗೆ ತಂದೆ ಏನು ತೋರಿಸಿದ್ರು ಅದನ್ನು ಮಗನು ಮಾಡಿದಂತ ನಾವು ನೋಡ್ತೇವೆ. ತಂದೆ ಏನು ತೋರಿಸಿದ್ರು ಮಗನನ್ನು ಏನ್ ಮಾಡಿದ, ಮಾಡಿದಂತ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ತಂದೆ ಮಗನಿಗೆ ತೋರಿಸಿದ್ರು ಅಲ್ಲಿ ಕತ್ತೆ ಕಟ್ಟಲ್ಪಟ್ಟಿದೆ ಅಂತ. ಆಗ ಆ ಕತ್ತೆ ಈಗಾಗಲೇ ತೋರಿಸಲ್ಪಟ್ಟಿದೆ. ದರ್ಶನದಲ್ಲಿ ಆ ಕತ್ತೆ ಒಂದು ಭಾಗ, ಕರ್ತನ ದರ್ಶನದಲ್ಲಿ ಕತ್ತೆ ಕೂಡ ಒಂದು ಭಾಗವಾಗಿದೆ. ಅನೇಕ ದರ್ಶನಗಳನ್ನ ಕರ್ತನು ಕಂಡನು, ಕ್ರಿಸ್ತನು ಕಂಡನು. ಆ ಕರ್ತನು ಕಂಡಂತ ದರ್ಶನಗಳಲ್ಲಿ ಕತ್ತೆಯು ಕೂಡ ಒಂದಾಗಿದೆ. ಕತ್ತೆ ಅಂದ್ರೆ ಅನ್ಯ ಜನರಾದಂತ ನಾವುಗಳೇ ಆಗಿದೆ. ಆ ಕತ್ತೆ ಒಂದು ಭಾಗವಾಗಿದೆ. ಆದ್ರೆ ಆ ಕತ್ತೆಗೆ ಯಾವುದೇ ದರ್ಶನ ಇಲ್ಲ, ಕತ್ತೆಗೆ ಯಾವುದೇ ಇಲ್ಲ, ಮೂಡಿಲ್ಲ, ಯಾವುದೇ ರೀತಿ ಆಲೋಚನೆ ಇಲ್ಲ. ದೇವರಿದ್ದಾನೆ ಅಥವಾ ನನ್ನೊಂದು ಈ ತರ ಬಿಡಿಸ್ತಾನೆ, ಈ ತರ ಏನು ಆ ಕತ್ತೆಗೆ ಯಾವ ದರ್ಶನ ಇಲ್ಲ. ಆದ್ರೆ ಕತ್ತೆಯನ್ನ ಬಿಡಿಸುವಂತ ಕರ್ತನಿಗೆ ದರ್ಶನಗಳಿವೆ. ಅಲ್ಲೆಲ್ಲ ಆದರೆ ವಿಮೋಚಕನು ಮಾತ್ರ ಅದನ್ನು ಬಿಡಿಸುವುದಕ್ಕೆ ದರ್ಶನ ಹೊಂದಿದನು. ವಿಮೋಚಕನು ಮಾತ್ರ ಅದನ್ನು ಬಿಡಿಸುವುದಕ್ಕೆ ದರ್ಶನವನ್ನ ಹೊಂದಿದಂತ ನೋಡ್ತೇವೆ. ಕತ್ತೆಗೆ ಏನು ಗೊತ್ತಿಲ್ಲ, ನಿಮಗೆ ಬುದ್ಧಿ ಇಲ್ಲ ಅನ್ನುವುದಕ್ಕೆ ಕತ್ತೆಯನ್ನು ಉಪಯೋಗಿಸ್ತಾರೆ. ಯಾರ್ಯಾರು ಬುದ್ಧಿ ಇಲ್ಲ ಅಂತ ಅನ್ನೋದಕ್ಕೆ ಕತ್ತೆಯನ್ನು ಉಪಯೋಗಿಸ್ತಾರೆ. ಅಂದ್ರೆ ಕತ್ತೆಗೆ ಬುದ್ಧಿ ಇಲ್ಲ ಅನ್ನೋದು ಜನರಿಗೆ ಗೊತ್ತು. ಅದಕ್ಕಾಗಿ ಕೆಲವರು ಏನ್ ಮಾಡ್ತಾರೆ, ಮನೆಗೆ ಕತ್ತೆ ಅಂತ ಬೇಕಾಗ. ಕತ್ತೆ ಅಂದ್ರೆ ಬುದ್ಧಿ ಇಲ್ಲ ಅಂತ, ಬುದ್ಧಿ ಇಲ್ಲದಕ್ಕೆ ಕತ್ತೆ ಉಪಯೋಗಿಸ್ತಾರೆ. ಕತ್ತೆ ಉದಾಹರಣೆ ಕೊಟ್ಟು ಬುದ್ಧಿ ಇಲ್ಲ ಅಂತ ಬೈತಾರೆ. ಕತ್ತಿದಂಗೆ ಓ ಇವೆಲ್ಲ ಯಾಕೆ ಬೈತಾರೆ? ಕತ್ತಿಗೆ ಬುದ್ಧಿ ಇಲ್ಲ. ಹಲ್ಲೆಲೂಯಾ. ಬೈಯಲು ಉಪಯೋಗಿಸ್ತಾರೆ ಕತ್ತೆನ. ಅನೇಕರ ವಿಷಯ ಅರ್ಥವಾಗಲಿ, ಅನೇಕ ವಿಷಯಗಳು ಅರ್ಥ ಮಾಡ್ಕೊಳಕ್ ಆಗಲಿಲ್ಲ ಅಂದ್ರೆ ಕತ್ತೆ ಅಂತಾರೆ. ಕತ್ತಿದಂಗೆ ಏನ್ ಅರ್ಥ ಆಗ ನಿಮ್ಮ ಹೆಸರು ಬೈತಾರ ತಲೆಗೆ? ಕತ್ತಿದಂಗೆ ಕತ್ತೆ ಕಾಯ್ಕೋ. ಹಲ್ಲೆಲೂಯಾ. ಕತ್ತೆ ಬೈಯುವುದಕ್ಕೆ ಉಪಯೋಗಿಸುವಂತ ಒಂದು ವಸ್ತು. ದಡ್ಡ ಅನ್ನೋದಕ್ಕೆ ಉಪಯೋಗಿಸುವಂಥದ್ದು. ಅರ್ಥ ಇಲ್ಲದಕ್ಕೆ, ಅರ್ಥ ಆಗದೇ ಇರುವಂತ ಸಂಗತಿ ಏನಾದ್ರು ಅರ್ಥ ಇಲ್ಲ ಕತ್ತೆ ಅಂತ. ಅಂದ್ರೆ ಬಹು ಇಂತೆಲ್ಲ ದಡ್ಡ, ಅರ್ಥ ಆಗದಿರುವಂತ ಬುದ್ಧಿಹೀನ, ಇಂಥವೆಲ್ಲ ಕತ್ತೆಯ ಒಂದು ಗುಣಗಳು. ಹಲ್ಲೆಲೂಯಾ. ಅದನ್ನ ಮನುಷ್ಯರಿಗೆ ಉಪಯೋಗ ಅಂತ ಕತ್ತೆಯನ್ನ ದೇವರು ಆರಿಸಿಕೊಂಡರು. ದಡ್ಡ, ಬುದ್ಧಿ ಇಲ್ಲದ್ದು, ಜ್ಞಾನ ಇಲ್ಲದ್ದು, ಜ್ಞಾನಹೀನವಾದದ್ದು, ಅರ್ಥ ಆಗದಿಲ್ಲದ್ದು, ಏನು ಕೂಡ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲದ್ದು ಅಂತ ದಡ್ಡದಾದಂತ ಒಂದು ಕತ್ತೆಯನ್ನ ದೇವರು ಏನ್ ಮಾಡಿದ್ರು, ಇಲ್ಲಿ ಆರಿಸಿಕೊಂಡಿದ್ದಾರೆ ಅಂತ ನೋಡ್ತಾರೆ. ಹಲ್ಲೆಲೂಯಾ. ಅವರಿಗೆ ಕತ್ತೆ ಎಂದು ಬೈಯುವುದಕ್ಕೆ ಉಪಯೋಗಿಸುತ್ತೇವೆ. ಮತ್ತು ಅದು ಬಹು ವಿಶೇಷವಾಗಿದೆ ಅಲ್ಲವೇ? ದೇವರು ಅಂತ ವ್ಯಕ್ತಿಯನ್ನೇ ಆರಿಸಿಕೊಂಡಿದ್ದಾರೆ. ದೇವರು ಅಂತ ಬುದ್ಧಿವಂತನೆಲ್ಲ ಬಿಟ್ಟು ಕತ್ತೆಗಳನ್ನೇ ಆರಿಸಿಕೊಂಡಿದ್ದಾರೆ. ಅಂತ ದಡ್ಡ, ವ್ಯರ್ಥವಾದದ್ದು, ಅರ್ಥ ಆಗಲಿದ್ದು, ಅರ್ಥ ಮಾಡ್ಕೊಳ್ಳೋಕೆ ಶಕ್ತಿ ಇಲ್ಲದ್ದು, ಹಲ್ಲೆಲೂಯಾ, ಯಾವುದೇ ರೀತಿ ಜ್ಞಾನ ಇಲ್ಲದ್ದು ಅಂಥದ್ದನ್ನೇ ಅಂತರನ್ನೇ ನಾವು ಕೂಡ ಕತ್ತಿಗಳಾಗಿ ನಾವು ಕಟ್ಟಲ್ಪಟ್ಟಂತ ಸಮಯದಲ್ಲಿ ದೇವರು ನಮ್ಮನ್ನು ನೋಡಿದ್ರು. ನಮ್ಮ ದಡ್ಡ ಗುಣಗಳನ್ನು, ದಡ್ಡವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿ ದೇವರು ನಮ್ಮನ್ನು ಏನ್ ಮಾಡಿದ್ರು, ಆರಿಸಿಕೊಂಡಂತ ನಾವು ನೋಡ್ತೇವೆ. ಪ್ರವಾದಿ ಹೇಳಿದ್ರು, ಬಹು ವಿದ್ಯೆ ಹೊಂದಿದವರನ್ನು ದೇವರು ಆರಿಸಿಕೊಳ್ಳಿಲ್ಲ, ಜ್ಞಾನ ಇಲ್ಲದವರನ್ನು ಜ್ಞಾನ ಇದ್ದವರನ್ನು ಆತನು ಆರಿಸಿಕೊಳ್ಳಿಲ್ಲ, ಜ್ಞಾನ ಇಲ್ಲದವರನ್ನ ಆತನ ಆರಿಸಿಕೊಳ್ಳಿ. ಯಾಕಂದ್ರೆ ಅವರು ಅವರ ಜ್ಞಾನದ ಮೇಲೆ ಆಧಾರಗೊಳ್ತಾರೆ. ಹಲ್ಲೆಲೂಯಾ. ಜ್ಞಾನದವರು ಏನ್ ಮಾಡ್ತಾರೆ? ಜ್ಞಾನ ಮೇಲೆ ಆಧಾರಗೊಳ್ತಾರೆ. ಜ್ಞಾನ ಇಲ್ಲದವರು ದೇವರ ಮೇಲೆ ಆಧಾರಗೊಳ್ತಾರೆ. ಯಾಕಂದ್ರೆ ಅವರು ಅವರ ಜ್ಞಾನದ ಮೇಲೆ ಆಧಾರಗೊಳ್ಳುತ್ತಾರೆ. ಆದರೆ ಆತನು ಮೀನು ಹಿಡಿಯುವರನ್ನು ಆರಿಸಿಕೊಂಡನು, ಆತನು ಓದಿಲ್ಲದವರನ್ನು ಆರಿಸಿಕೊಂಡನು. ಹಲ್ಲೆಲೂಯಾ. ಇಬ್ಬರೇ ಇಬ್ಬರು ಓದಿದವರು. ಹಲ್ಲೆಲೂಯಾ. ಸತ್ಯದಲ್ಲಿ ಇಬ್ಬರೇ ಇಬ್ಬರು ಓದಿದಂತವರು, ಮೋಶೆ ಮತ್ತು ಪೌಲ. ಹಲ್ಲೆಲೂಯಾ. ಇವರು ಕ್ರಿಸ್ತನನ್ನ ಹೊಂದಬೇಕಾದ್ರೆ ಅವರು ಹೊಂದಿದಂತ ವಿದ್ಯೆಯನ್ನು ಬಿಟ್ಟು ಬಿಡಬೇಕಾಗಿತ್ತು. ಕ್ರಿಸ್ತನ ಹೊಂದ್ಕೊಳ್ಬೇಕಾದ್ರೆ ಏನ್ ಮಾಡಬೇಕಾಗಿತ್ತು? ಓದಿದವರ ಸತ್ಯದಲ್ಲಿ ಮೋಶೆ ಮತ್ತು ಪೌಲರು. ಅವರು ಕೂಡ ಕ್ರಿಸ್ತನ ನಂಬಬೇಕು, ಕ್ರಿಸ್ತನ ಬಳಿ ಬರ್ಬೇಕು, ಕ್ರಿಸ್ತನ ಹೊಂದಿಕೊಳ್ಬೇಕಾದ್ರೆ ಅವರು ಕೂಡ ತಮ್ಮ ವಿದ್ಯೆಯನ್ನು ಏನ್ ಮಾಡಬೇಕಾಗಿತ್ತು? ಬಿಟ್ಟು ಕೊಡಬೇಕಾಗಿತ್ತು, ಸಂಪೂರ್ಣವಾಗಿ ತೊರೆದು ಬಿಡಬೇಕಾಗಿತ್ತು. ಹಲ್ಲೆಲೂಯಾ. ಕಾರಣ
ಸಹೋದರ ಸಹೋದರಿ, ವಿಜ್ಞಾನದಿಂದ ನೀನು ದೇವರನ್ನು ರುಜು ಮಾಡಲಾರೆ. ನಿಮ್ಮ ಜ್ಞಾನದಿಂದ ವಿಜ್ಞಾನದಿಂದ ದೇವರನ್ನು ರುಜು ಮಾಡಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸೇಬೆಯನ್ನು ತೆಗೆದುಕೊಂಡು ಮೇಲಕ್ಕೆ ಎಸೆಯಿರಿ, ಅದು ಕೆಳಕ್ಕೆ ಬೀಳುತ್ತದಂತ ಯಾರು ಹೇಳ್ತಾರೆ? ವಿಜ್ಞಾನ ಹೇಳ್ತಾರೆ. ಒಂದು ಕಲ್ಲು ಮೇಲೆ ಹೋಗಿದ್ರೆ ಕೆಳಗೆ ಬೀಳ್ತಾರೆ, ಒಂದು ಯಾವುದೇ ವಸ್ತು ಮೇಲಕ್ಕೆ ಹೋದರೆ ಕೆಳಗಡೆ ಬೀಳುತ್ತದಂತ ಸೈನ್ಸ್ ಹೇಳ್ತಾರೆ. ಯಾಕೆ ಕೆಳಗೆ ಬೀಳುತ್ತದೆ ಎಂದು ತಿಳಿಯಲು ಬಯಸಿದ ಒಬ್ಬ ವ್ಯಕ್ತಿ, ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ದ, ಯಾಕೆ ಅದು ಕೆಳಗೆ ಬೀಳ್ತದೆ ಅಂತ ತಿಳ್ಕೊಳ್ಳೋದಕ್ಕೆ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ದ, ಬಯಸಿದರು. ಏನೋ ಒಂದು ಹಣ್ಣನ್ನು ಕೆಳಗೆ ಎಳೆಯುತ್ತದೆ ತಿಳ್ಕೊಂಡ ವಿಜ್ಞಾನ ಏನ್ ಮಾಡ್ದ, ಮೇಲಕ್ಕೆ ಎಸಿದಾಗ ಕೆಳಗಡೆ ಯಾಕೆ ಬರ್ತದೆ, ಏನೋ ಒಂದು ವಸ್ತು ಕೆಳಗಡೆ ಏನ್ ಮಾಡ್ತದೆ, ಅದು ಅದನ್ನ ಜಗಿತಾ ಇದೆ, ಎಳಿತಾ ಇದೆ, ಕೆಳಗೆ ಬರುವಂತೆ ಎಳಿತಾ ಇದೆ. ಆ ವಸ್ತು ಏನು? ಕೆಳಗೆ ಬರುವಂತೆ ಎಳೆಯುವಂತ ಶಕ್ತಿ ಯಾವುದು? ಮೇಲಕ್ಕೆ ಎಸ್ತಂತದ್ದು ಕಲ್ಲನ್ನ ಹಣ್ಣನ್ನ ಮೇಲಕ್ಕೆ ಕೆಳಗಡೆ ಯಾಕೆ ಬರ್ತದೆ? ಕೆಳಗಡೆ ಎಳೆಯುವಂತ ಒಂದು ಶಕ್ತಿ ಇದೆ. ಆ ಎಳೆಯುವಂತ ಶಕ್ತಿ ಅಂದ್ರೆ ಏನು? ಅದು ಗುರುತ್ವಾಕರ್ಷಣ ಶಕ್ತಿ ಎಂದು ಕಂಡುಕೊಂಡ. ಅದನ್ನ ಯಾವ್ದು ಎಳೆಯುತ್ತದೆ? ಗುರುತ್ವಾಕರ್ಷಣ ಶಕ್ತಿ ಎಂದು ಕಂಡುಕೊಂಡರು. ಆದ್ರೆ ಆತ ಎದುರು ಯಾವುದಾದ್ರೂ ಮೇಲಕ್ಕೆ ಹೆಸರು ಅದ್ರ ಕೆಳಗೆ ಬೀಳಲೇಬೇಕು. ಯಾವ್ದಾದ್ರು ಮೇಲಕ್ಕೆ ಹೆಸರು ಹಾಕ್ಬೇಕದು ಕೆಳಗಡೆ ಬೀಳಲೇಬೇಕು. ಆದ್ರೆ ಒಂದು ದಿನ ನೀವು 80-90 kg ಇರುವ ನೀವು ಮೇಲಕ್ಕೆ ಎತ್ತಲ್ಪಡುತ್ತೀರಿ. 80-90-120 kg ಇರ್ತಕ್ಕಂಥ ನೀವೇನಾಗ್ತೀರಿ? ಮೇಲಕ್ಕೆ ಹೋಗ್ಬಿಡ್ತೀರಿ, ಕೆಳಗೆ ನೀವು ಬರೋದಿಲ್ಲ. ಅಲ್ಲೆಲ್ಲೂಯ. ಅದಕ್ಕೆ ದೇವರಿಗೂ ಮತ್ತು ವಿಜ್ಞಾನಕ್ಕೂ ವ್ಯತ್ಯಾಸ ಬಹಳ ಇದೆ. ದೇವರು ಹೇಳಿದ್ದಾನ ವಿಜ್ಞಾನ ಒಪ್ಪುವುದಿಲ್ಲ, ವಿಜ್ಞಾನ ಹೇಳಿದ್ದಾನ ದೇವರು ಒಪ್ಪುವುದಿಲ್ಲ. ಅಲ್ಲೆಲ್ಲೂಯ. ಹಣ್ಣ ಕೆಳಗೆ ಬೀಳುತ್ತದೆ, ಆದ್ರೆ 100 kg ಮನುಷ್ಯ ಮೇಲಕ್ಕೆ ಹೊಂದಿಸಿ ಹೋಗುತ್ತಾನೆ. ಇದಕ್ಕೆ ಸೈನ್ಸ್ ಏನ್ ಹೇಳ್ತಾರೆ? ಅಲ್ಲೆಲ್ಲೂಯ. ಏನಿದು? ಇದು ದೇವರಾಗಿದ್ದಾನೆ. ನೋಡಿ, ಒಂದು ವಸ್ತು ಮೇಲ್ಪದ ಕೆಳಗೆ ಬರಲೇಬೇಕು. ಅಲ್ಲೆಲ್ಲೂಯ. ಆದ್ರೆ ಒಂದ್ ದಿವಸ ನಾವು 100 kg 120 kg ಇರ್ತಕ್ಕಂಥ ಮನುಷ್ಯರು 90-80 kg ಇರ್ತಕ್ಕಂಥ ಮನುಷ್ಯರು ಮೇಲಕ್ಕೆ ಎತ್ತಲ್ಪಟ್ಟಾಗ ಕೆಳಗೆ ಮತ್ತೆ ಬರೋದಿಲ್ಲ. ಅಲ್ಲೆಲ್ಲೂಯ. ನಾವು ಕೆಳಗೆ ಆಕರ್ಷಣೆಯಿಂದ ಜಗ್ಗಲ್ಪಟ್ಟು ಕೆಳಗೆ ಬೀಳ್ತೇವಾ? ದೇವರ ಎಬ್ಬಿಸಿಕೊಂಡು ಹೋಗ್ಬೇಕಾದ್ರೆ ಬೀಳ್ತೇವಾ? ಅಲ್ಲೆಲ್ಲೂಯ. ಬೀಳ್ತೇವ? ಅದು ದೇವರಾಗಿದೆ. ಅಲ್ಲೆಲ್ಲೂಯ. ಅದೇನಾಗಿದೆ? ದೇವರಾಗಿದೆ. ದೇವರನ್ನು ನೀನು ವಿಜ್ಞಾನದಿಂದ ರುಜು ಮಾಡಲಾರೆ. ದೇವರನ್ನು ನೀನೇನ್ ಮಾಡಕ್ಕಾಗಲ್ಲ, ವಿಜ್ಞಾನದಿಂದ ರುಜು ಮಾಡಕ್ಕಾಗಲ್ಲ. ಆರ್ಕಿಮಿಡಿಸ್ ಗೊತ್ತಾ ನಿಮಗೆ? ಆರ್ಕಿಮಿಡಿಸ್ ಹೀಗೆ ಹೇಳಿದ್ರು, ಮೃದು ವಸ್ತು ದೊಡ್ಡ ಭಾರ ಇದ್ದರೂ ಕೂಡ ಅದು ನೀರಿನ ಮೇಲೆ ತೇಲುತ್ತದಂತ. ಮೃದುವಾದಂತ ವಸ್ತು ದೊಡ್ಡ ಭಾರ ಇದ್ರೂ ಕೂಡ ಏನಾಗಿರುತ್ತೆ, ನೀರಿನ ಮೇಲೆ ತೇಲ್ತದೆ. ಅದಕ್ಕೆ ಒಂದು ಹಡಗುಗಳನ್ನ ಕಂಡುಹಿಡಿದ್ರು. ಅವರ ತತ್ವದ ಆಧಾರದ ಮೇಲೆ ಹಡಗುಗಳನ್ನ ಏನ್ ಮಾಡಿದ್ರು, ಕಂಡುಹಿಡಿದ್ರು. ದೋಣಿಗಳನ್ನ ಕಂಡುಹಿಡಿದ್ರು. ನೀರಿನ ಮೇಲೆ ನಡೆಯುತ್ತವೆ ಎಂದು ಹೇಳಿದರು. ಇದರಿಂದ ಬೋಟ್ಗಳು, ಹಡಗುಗಳು ತಯಾರಾದವು ಮತ್ತು ಅದು ನೀರಿನ ಮೇಲೆ ಏರಾಡಿತು. ಒಂದಿನ ರಾತ್ರಿ ಕ್ರಿಸ್ತನು ನೀರಿನ ಮೇಲೆ ನಡೆದು, ಅಲ್ಲೆಲ್ಲ ಭಾರವಾಗಿರ್ತಕ್ಕಂಥ 100 kg ಅಥವಾ 80 kg ಇರ್ತಕ್ಕಂಥ ಕ್ರಿಸ್ತನು, 50-60 kg ಇರ್ತಕ್ಕಂಥ ಕ್ರಿಸ್ತನು, ಭಾರವಾಗಿರ್ತಕ್ಕಂಥ ಕ್ರಿಸ್ತನು ಒಂದಿಷ್ಟು ನೀರಿನ ಮೇಲೆ ನಡೆದು. ಅಲ್ಲೆಲ್ಲೂಯ. ಸೈನ್ಸ್ ಏನ್ ಹೇಳ್ತದೆ? ಅದಕ್ಕೆ ವಿರುದ್ಧವಾಗಿ ದೇವರಿದ್ದ. ಸೈನ್ಸ್ ಒಂದು ಹಗುರವಾದಂತ ವಸ್ತು ಮಾತ್ರ ನೀರಿನ ಮೇಲೆ ತೇಲ್ತಕ್ಕಂಥ. ಆದ್ರೆ ಕ್ರಿಸ್ತನು ಹಗುರವಾದ ವಸ್ತು ಏನಲ್ಲ. ಅಲ್ಲೆಲ್ಲೂಯ. ಆತನು 60-70 kg ಇರಬಹುದು. ಅಲ್ಲೆಲ್ಲೂಯ. ಅಂತ ಕ್ರಿಸ್ತನು ಒಂದು ದಿವಸ ಏನ್ ಮಾಡ್ದ, ಭಾರವಾದಂತ ವಸ್ತು ನೀರಿನ ಮೇಲೆ ನಡ್ಕೊಂಡು ಹೋಯಿತು ಅಂತ ನಾವು ನೋಡ್ತೇವೆ. ಅಲ್ಲೆಲ್ಲೂಯ. ಆ ನಾವೇಲಿ ಒಂದು ಕತ್ತೆ ಇತ್ತು. ಅಲ್ಲೆಲ್ಲೂಯ. ಅದೇ ಕತ್ತೆ ಆಗಿದೆ. ಆ ಕತ್ತೆ ಪೇತ್ರ ಮತ್ತು ಆತನು ಅಂದನು, ಯಜಮಾನರೇ ನಾವು ಬರಬಹುದಾ? ಅಲ್ಲೆಲ್ಲೂಯ. ಆ ಅಡಿಗೆಯಲ್ಲಿ ಒಂದು ಕತ್ತೆ ಇತ್ತು. ಕತ್ತೆ ಯಾರು? ಯೇಸು ಕ್ರಿಸ್ತ ನಡ್ಕೊಂಡು ಬಂದಲ್ಲ, ಆ ಸಮಯದಲ್ಲಿ ಹಡಗು ದೋಣಿ ನೀರಿನಲ್ಲಿ ಮುಳುಗುವಂತ ಸ್ಥಿತಿಯಲ್ಲಿ ಇತ್ತು. ಆ ಮುಳುಗುವಂತ ಸ್ಥಿತಿಯಲ್ಲಿ ಇದ್ದಂತ ಆ ಒಂದು ದೋಣಿಯಲ್ಲಿ ಯಾರ್ಯಾರಿದ್ರು? ಶಿಷ್ಯರಿದ್ರಲ್ಲಿ. ಅಲ್ಲಿ ಒಂದು ಕತ್ತೆ ಇತ್ತು. ಯಾವ್ದು? ಪೇತ್ರ ಅನ್ನುವಂತ ಕತ್ತೆ. ಅಲ್ಲೆಲ್ಲೂಯ. ಯಜಮಾನ ಕೇಳಿದ್ರು, ನಾನು ಬರ್ಬೋದಾ, ನಿನ್ನ ನೀರಿನಲ್ಲಿ ನಡಿಬಹುದಾ ಅಂತ ಕೇಳಿದ್ರು ಆ ಕತ್ತೆ. ಅಲ್ಲೆಲ್ಲೂಯ. ಆತನು ಈಗ ತನ್ನ ಮೆದುಳನ್ನು ಉಪಯೋಗಿಸಲಿಲ್ಲ. ಅಲ್ಲೆಲ್ಲೂಯ. ಸೈನ್ಸ್ ಅನ್ನು ಉಪಯೋಗಿಸಲಿಲ್ಲ. ಕ್ರಿಸ್ತನು ಬಂದನು, ನಾನು ಹೋಗ್ಬೋದು ಅಂತ ಆಲೋಚನೆ ಮಾಡಿದನು. ಆದ್ರೆ ನೀನು ನೀರಿನ ಮೇಲೆ ನಡೆದರೆ ನಾನು ನೀರಿನ ಮೇಲೆ ನಡೀತೀನಿ, ನಡೆಯಬಹುದಾ? ಯೇಸು ಬರಬಹುದು ಅಂತ ಹೇಳಿದ್ರು.
ಮತ್ತು ಆ ಒಂದು ಪೇತ್ರನು ನೀರಿನ ಮೇಲೆ ನಡೆದನು. ಆತನು ಯಾವಾಗ ನೀರಿನ ಮೇಲೆ ನಡೆಯಲು ಪ್ರಾರಂಭಿಸಿದನು ಆಗ ವಿಜ್ಞಾನ ಶಾಸ್ತ್ರ ಆತನ ಜ್ಞಾಪಕ ಬಂತು. ಭಾರವಿದ್ದಂತ ವಸ್ತು ಕೆಳಗೆ ಮುಳುಗ್ತದಂತ. ನೀರಿನ ಮೇಲೆ ಮೃದುವಾದ ವಸ್ತು ಮಾತ್ರ, ಬೆಂಡಾಗಿರ್ತಕ್ಕಂಥ ವಸ್ತು ಮಾತ್ರ ತೇಲ್ತದೆ. ಆ ಭಾರವಾಗಿರ್ತಕ್ಕಂಥ ವಸ್ತು ನೀರಿನ ಮೇಲೆ ಮುಳುಗ್ತದಂತ ಆ ಒಂದು ಸೈನ್ಸ್ ಆತನಿಗೆ ನೆನಪು ಬಂತು. ಯಾರಿಗೆ? ಪೇತ್ರ. ಆಗೇನಾಯ್ತು? ಭಾರವಾದ ವಸ್ತು ನೀರಿನ ಮೇಲೆ ಏನಾಗುತ್ತೆ? ಮುಳುಗದಂತ ವಿಜ್ಞಾನ ಜ್ಞಾಪಕಕ್ಕೆ ಬಂದಿತ್ತು. ಆತನು ಮುಳುಗುವುದಕ್ಕೆ ಪ್ರಾರಂಭಿಸಿದನು. ಯಾರು? ಪೇತ್ರನು. ಆಗ ಯೇಸುವೇ ಎಂದು ಕೂಗಿದನು. ಆಗ ಯೇಸು ಮೇಲಕ್ಕೆ ಎಬ್ಬಿಸಿದನು. ನೋಡ್ರಿ, ವಿಜ್ಞಾನದ ಪ್ರಕಾರ ಒಂದು ಸಣ್ಣ ಬೋಟ್ ಅನ್ನು ನೀರಿನಲ್ಲಿ ಹಾಕಿರಲು ಕೆಳಗೆ ಹೋಗುತ್ತದೆ. ಅಲ್ಲಲಿಯ ವಿಜ್ಞಾನ ಶಾಸ್ತ್ರ ಪ್ರಕಾರ ಒಂದು ಸಣ್ಣ ಬೋಲ್ಟ್, ಕಬ್ಬಿಣದ ಬೋಲ್ಟ್, ನಟ್ ಯಾವುದೇ ನೀರಿಗೆ ತಳಕ್ಕೆ ಮಾಡಬಹುದು, ಹೋಗುತ್ತದೆ. ಒಂದು ಕೊಡಲಿ ಎಲಿಶನ ಕಾಲದಲ್ಲಿ ನೀರಿನ ಕೆಳಗೆ ಹೋಗ್ತದೆ. ಎಲಿಶನ ಕಾಲದಲ್ಲಿ ಆಯ್ತು ಅರಸುಗಳ ಪುಸ್ತಕ ಅಲ್ಲಲಿಯ 6ನೇ ಅಧ್ಯಾಯ, 2ನೇ ಅರಸು 6ನೇ ಅಧ್ಯಾಯ 6-7 ವರ್ಷ ಓದಿಕೊಳ್ಳು. 2ನೇ ಅರಸುಗಳ ಪುಸ್ತಕ 2ನೇ ಅರಸುಗಳ ಪುಸ್ತಕ. ದೇವರು ಮನುಷ್ಯನ ಎಲಿಶನು ನಾವು ನೋಡ್ತೇವೆ. 5 ವರ್ಷದಿಂದ ಮರಗಳನ್ನು ಕಡಿಯುತ್ತಿರುವಾಗ ಒಬ್ಬನ ಕೊಡಲಿಯು ಕಾವು ತಪ್ಪಿ ನೀರಿನೊಳಗೆ ಬಿದ್ದಿತು. ಅದರಿಂದ ಅವರು ಅಯ್ಯೋ ಸ್ವಾಮಿ, ನಾನು ಅದನ್ನು ಎರವಾಗಿ ತಂದಿದ್ದೇನೆ ಎಂದು ಕೂಗಿದರು. ದೇವರ ಮನುಷ್ಯನು ಅವನನ್ನು ಅದು ಎಲ್ಲಿ ಬಿದ್ದಿತು ಎಂದು ಕೇಳಲು ಅದು ಬಿದ್ದ ಸ್ಥಳವನ್ನು ಅವನಿಗೆ ಅವರು ತೋರಿಸಿದರು. ಆಗ ದೇವರ ಮನುಷ್ಯನು ಮರದಿಂದ ಒಂದು ತುಂಡು ಕಟ್ಟಿಗೆಯನ್ನು ಕಡಿದು ಅಲ್ಲಿ ಹಾಕಿದನು. ಕೂಡಲೇ ಕೊಡಲಿಯು ತೇಲಿ. ಅಲ್ಲೆಲ್ಲ ಒಂದು ಬೋಲ್ಟ್ ನೋಡ್ರಿ. 2ನೇ ಪುಸ್ತಕ 6ನೇ ಅಧ್ಯಾಯ 5-6. ಅಲ್ಲೆಲ್ಲ ಕೊಡಲಿ ಏನಾಗ್ತಲ್ಲಿ ಒಂದು ಕಟ್ಟಿಗೆ ತುಂಡನ ಮೇಲೆ ಕೆಳಗಡೆ ಹಾಕಿದಾಗ ಅಲ್ಲಿ ಮೇಲಿದ್ದ ಕೆಳಗಿದ್ದಂತ ನೀರಿನ ಕೆಳಗಿದ್ದಂತ ಕೊಡಲಿ, ಕಬ್ಬಿಣದ ಕೊಡಲಿ ಮೇಲಕ್ಕೆ ತೇಲ್ತಂತ ನೋಡ್ಬೋದು. ಇದೆಲ್ಲವೂ ಕೂಡ ಸೈನ್ಸ್ ಮತ್ತು ದೇವರ ವಿಷಯಗಳಿಗೂ ವ್ಯತ್ಯಾಸ ಬಹಳ ಇದೆ. ದೇವರು ಒಂದು ಹೇಳಿದ್ರೆ ಸೈನ್ಸ್ ಒಂದು ಹೇಳುತ್ತೆ. ಸೈನ್ಸ್ ಮತ್ತು ದೇವರಿಗೆ ಏನಿಲ್ಲ, ಯಾವುದೇ ರೀತಿ ಹೋಲಿಕೆ ಇಲ್ಲ. ಸೈನ್ಸ್ ಮುಳುಗುವುದನ್ನ ದೇವರು ತೇಲ್ಸುನಾಗಿದ್ದಾನೆ, ದೇವರು ತೇಲ್ತದನ್ನು ಮುಳುಗಿಸುನಾಗಿದ್ದಾನೆ. ಅದರಲ್ಲಿ ಮನುಷ್ಯರ ಆಲೋಚನೆ ಬೇರೆ, ಆತರ ಆಲೋಚನೆ ಬೇರೆಯಾಗಿದೆ. ಕಬ್ಬಿಣ ತುಂಡ ನಾವು ನೋಡಿದ್ರೆ ಕಬ್ಬಿಣದ ಒಂದು ಸಣ್ಣ ಕಟ್ಟಿಗೆ ತೆಗೆದುಕೊಂಡನು ಎಲಿಶನು ಮತ್ತು ಅದನ್ನು ನೀರಿನಲ್ಲಿ ಹಾಕಿ ಅಂತ ಹೇಳಿದನು. ಮತ್ತು ಆ ಒಂದು ಕಟ್ಟಿಗೆ ಒಳಗೆ ಹೋಯಿತು. ಕಬ್ಬಿಣದ ಕೊಡಲಿ ಏನಾದ್ರು ಮೇಲೆ ಬಂದಿತ್ತು. ಯಾಕೆ? ಆ ಕಟ್ಟಿಗೆ ಕ್ರಿಸ್ತನಾಗಿದ್ದಾನೆ. ನೀವು ಕಬ್ಬಿಣ, ನಾವೆಲ್ಲ ಕಬ್ಬಿಣಗಳು, ಆದ್ರೆ ಕ್ರಿಸ್ತನು ಕಟ್ಟಿಗೆ. ಅಲ್ಲೆಲ್ಲೂಯ. ಯೇಸು ಒಳಗೆ ಹೋದ್ರು ನಮ್ಮನ್ನು ಮೇಲಕ್ಕೆ ತಂದ. ಅಲ್ಲೆಲ್ಲೂಯ. ಯೇಸು ಒಳಗೆ ಹೋಗಿ ನಾವು ಏನ್ ಮಾಡ್ದ? ಮೇಲಕ್ಕೆ ತಂದು ನಂತರ ನಾವು ನೋಡ್ತೇವೆ. ಅಲ್ಲೆಲ್ಲೂಯ. ಯೇಸು ಮೇಲಕ್ಕೆ ಹೋದ, ಕೆಳಗಡೆ ಹೋದ, ನಾವು ಮೇಲಕ್ಕೆ ಬಂದೆವು. ಆ ತಾಳ್ ಲೋಕದಿಂದ ನಮ್ಮನ್ನು ಎತ್ತಿದ ಅಂತ ನಾವು ನೋಡ್ತೇವೆ. ಅಲ್ಲೆಲ್ಲೂಯ. ಆ ತಾಳ್ ಲೋಕದಿಂದ ನಮ್ಮ ಏನ್ ಮಾಡ್ದ? ಎತ್ತಿದ ಅಂತ ನಾವು ನೋಡ್ತೇವೆ. ಅಲ್ಲೆಲ್ಲೂಯ. ಆತನು ಕೆಳಗಡೆ ಹೋಗಿದ್ರಿಂದ ನೀನು ಮೇಲಕ್ಕೆ ಬರಲು ಸಾಧ್ಯವಾಯಿತು. ಆತನು ಕೆಳಗಡೆ ಹೋಗಿದ್ದಂತೆ ನೀನು ಮೇಲಕ್ಕೆ ಬರಲಿಕ್ಕೆ ಏನಾಯ್ತು? ಸಾಧ್ಯವಾಯಿತು. ನೋಡಿ, ನೀನು ಮೇಲಕ್ಕೆ ಬರುವುದಕ್ಕೆ ಸಾಧ್ಯವಾಯಿತು. ಅದು ಬಂಧುತ್ವವಾಗಿದೆ, ಒಬ್ಬರಿಗೊಬ್ಬರು ಸಂಬಂಧವಾಗಿದೆ. ಕ್ರಿಸ್ತನು ಮತ್ತು ನಮಗಿರ್ತಕ್ಕಂಥ ಸಂಬಂಧ. ಮತ್ತು ವಿಜ್ಞಾನ ಶಾಸ್ತ್ರದಲ್ಲಿ ಇದನ್ನು ವಿವರಿಸಲು ಸಾಧ್ಯವಿಲ್ಲ. ವಿಜ್ಞಾನ ಪ್ರಿಯರು ವಿಜ್ಞಾನ ಪ್ರೀತಿಯನ್ನು ವಿವರಿಸಲು ಸಾಧ್ಯವಿಲ್ಲ. ವಿಜ್ಞಾನ ಪ್ರೀತಿಯನ್ನು ವಿವರಿಸಲು ಸಾಧ್ಯವಿಲ್ಲ. ವಿಜ್ಞಾನ ಪ್ರೀತಿಯನ್ನು ವಿವರಿಸ್ತದ? ಮನುಷ್ಯನ ಗುಣಗಳನ್ನು ವಿವರಿಸಕ್ಕೆ ಸಾಧ್ಯವಿಲ್ಲ. ಅಲ್ಲೆಲ್ಲೂಯ. ಒಂದು ಸಾರಿ ಒಬ್ಬ ದೊಡ್ಡ ವಿಜ್ಞಾನಿ ಪ್ರವಾದಿ ಹತ್ರ ಬಂದ. ವಿಜ್ಞಾನದ ಮೂಲಕವಾಗಿ ನನಗೆ ದೇವರನ್ನು ರುಜು ಮಾಡುವಂತ ಕೇಳಿದ ಪ್ರವಾದಿ. ವಿಜ್ಞಾನದ ಮೂಲಕ ದೇವರನ್ನು ರುಜು ಮಾಡುವಂತ ಕೇಳಿದ್ರು. ಯಾರು? ವಿಜ್ಞಾನಿ ಪ್ರವಾದಿ ಕೇಳಿದ್ರು. ಹೀಗೆ ಅಲ್ಲೆಲ್ಲೂಯ. ನಾನು ಆಗ ದೇವರನ್ನು ನಾನು ನಂಬ್ತೇನೆ.
ಅಂತ ಹೇಳಿದ್ರು. ಪ್ರಥಮರು ಹೇಳಿದ್ರು, ಸರಿ, ನೀನು ನಿನ್ನ ಹೆಂಡತಿಯನ್ನು ಪ್ರೀತಿಸ್ತೀಯೋ ಎಂದು ಕೇಳಿದ್ರು. ಹೌದು, ಪ್ರೀತಿಸ್ತೇನೆ. ನೀನು ಪ್ರೀತಿಯನ್ನು ಮೊದಲು ವಿವರಿಸು ಅಂತ ಕೇಳಿದ್ರು. ಪ್ರೀತಿಯನ್ನ ರುಜು ಮಾಡುವಂತ ಪ್ರವಾದಿ ಕೇಳಿದ್ರು. ಯಾರು? ವಿಜ್ಞಾನಿ. ಅಲ್ಲೆಲ್ಲೂಯಾ. ಯಾವ ಕೆಮಿಕಲ್ ಹಾಕಿ ನೀನು ಆ ಪ್ರೀತಿಯನ್ನು ರುಜು ಮಾಡುತ್ತೀ ಅಂತ ಕೇಳಿದ್ರು. ಎಕ್ಸಾಂಪಲ್, ಉದಾಹರಣೆ, ಆದಾಮನು ಎ ಎಂದು ತೆಗೆದುಕೋ. ಆದಾಮನು ಬಿ ಅನ್ನು ಇಟ್ಟರೆ, ಅಲ್ಲೆಲ್ಲೂಯಾ, ಎ ತೆಗೆದು ಹಾಕಿ ಬಿ ಇಟ್ಟರೆ ಅಂದುಕೋ, ಅದು ಏನಾಗುತ್ತೆ? ಈರ್ಷೆಯನ್ನು ತಯಾರು ಮಾಡುತ್ತದ. ಎ ಬಿ ಅನ್ನು ಹಾಕಿ ಪ್ಲಸ್ ಮಾಡಿ ಕೂಡಿಸಿ ಅದು ಈರ್ಷೆಯನ್ನು ಉಂಟು ಮಾಡ್ತದ. ನಿಮ್ಮ ಕೆಮಿಕಲ್. ಅಲ್ಲೆಲ್ಲೂಯಾ. ನೋಡಿ, ಯಾವುದನ್ನು ಉಂಟು ಮಾಡಕ್ ಸಾಧ್ಯ ಇಲ್ಲ. ಮತ್ತು ಆತನು ಏನು ಹೇಳಿದಂದ್ರೆ, ನನಗೆ ಗೊತ್ತು ಅದು ವಿಶ್ವಾಸದಿಂದ ಮಾಡಲಾರೆ, ವಿಜ್ಞಾನದಿಂದ ಮಾಡಲಾರೆವು. ಅಲ್ಲೆಲ್ಲೂಯಾ. ಆ ಶಾಸ್ತ್ರ ಒಪ್ಪಿಕೊಂಡಾಗ ಹೌದು, ಪ್ರೀತಿಯನ್ನು ಅಳತೆ ಮಾಡಕ್ ಸಾಧ್ಯ ಇಲ್ಲ, ದ್ವೇಷವನ್ನು ಅಳತೆ ಮಾಡಕ್ ಸಾಧ್ಯ ಇಲ್ಲ, ಮನುಷ್ಯನ ಗುಣಗಳನ್ನು ಕೂಡ ಲೆಕ್ಕ ಹಾಕಿ ನಾವು ರಾಸಾಯನಿಕ ಶಾಸ್ತ್ರದಿಂದ ರಸಾಯನ ಹಾಕಿ ಅದನ್ನ ತೂಕ ಮಾಡಿ ಇಷ್ಟೇ % ಅಂತ ಹೇಳಕ್ಕಾಗಲ್ಲ. ಹೌದು, ದೇವರ ಗುಣಗಳು, ದೇವರನ್ನು ಮತ್ತು ವಿಜ್ಞಾನವನ್ನು ನಾವೇನ್ ಮಾಡಕ್ಕಾಗಲ್ಲ, ಎರಡನ್ನೂ ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ. ಎರಡೂ ಈಕ್ವಲ್ ಅಂತ ನಾವು ಮನುಷ್ಯನ ಜ್ಞಾನ ಮತ್ತು ದೇವರ ಜ್ಞಾನ ಅಜಗಜಾಂತರ ವ್ಯತ್ಯಾಸವಿದೆ. ನಮ್ಮ ಆಲೋಚನೆ ಬೇರೆ, ನಿನ್ನ ಆಲೋಚನೆ ಬೇರೆ. ಕರ್ತನು ಹಲವಾರು ಮಡಿಕೆಯಲ್ಲಿ ಹೇಳಿದ್ದಾರೆ. ಅಲ್ಲೆಲ್ಲೂಯಾ. ವಿಜ್ಞಾನದಿಂದ ರುಜು ಮಾಡಲೆಂದು ಹೌದು ನಮಗೆ ಈರ್ಷೆ, ದ್ವೇಷ, ನಮ್ಮಲ್ಲಿ ಉದ್ರೇಕಗಳು ಹೊಂದುತ್ತೇವೆ. ಇವುಗಳನ್ನು ವಿಜ್ಞಾನ ರುಜು ಮಾಡಲಾರದು. ಈರ್ಷೆ, ದ್ವೇಷಗಳು, ಅಟ್ಟಕಿಚ್ಚುಗಳು ಇವೆಲ್ಲ ಕೂಡ ವಿಜ್ಞಾನ ರುಜು ಮಾಡಕ್ಕಾಗಲ್ಲ. ಅಲ್ಲೆಲ್ಲೂಯಾ. ವಿಜ್ಞಾನ ರುಜು ಮಾಡ್ತದ. ಆದರೂ ನಿಮಗೆ ಗೊತ್ತು ಒಂದು ಪ್ರೀತಿ ಎಂಬುದು ಇದೆ ಅಂತ ಪ್ರವಾದಿ ವಿಜ್ಞಾನಿ. ಆದರೂ ರುಜು ಮಾಡಕ್ಕಾಗಂತ ಒಂದು ಪ್ರೀತಿ ಎಂಬುದು ಲೋಕದಲ್ಲಿ ಇದೆ. ಅದೇ ರೀತಿ ದೇವರಿದ್ದಾನೆ, ನಮಗೆ ಗೊತ್ತು. ಆದರೆ ಅದಕ್ಕೆ ದೇವರು ಸಾಧಾರಣ ಜನರನ್ನ ಆರಿಸಿಕೊಳ್ತಾರೆ, ವಿಜ್ಞಾನಿಗಳನ್ನ ಆರಿಸಿಕೊಳ್ಳಲ್ಲ. ಈ ಕ್ವಶನ್ ಮಾಡುವಂತಹ ವಿಜ್ಞಾನಿಗಳನ್ನ ಆರಿಸಿಕೊಳ್ಳಲ್ಲ. ದೇವರ ಮಕ್ಕಳು ಸಾಧಾರಣ ಜನರನ್ನ, ವಿದ್ಯೆ ಇಲ್ಲದವರನ್ನ ಆರಿಸಿಕೊಳ್ತಾರೆ. ಓ, ವಿದ್ಯೆ ಇಲ್ಲದವರ ನೀವೇ ಧನ್ಯರು. ಅಲ್ಲೆಲ್ಲೂಯಾ. ಜ್ಞಾನವನ್ನು ಅವರಿಗೆ ಕೊಡುತ್ತಾನೆ. ಹೌದು, ಜ್ಞಾನ ಇಲ್ಲದರಿಗೆ ಜ್ಞಾನ ಕೊಡುತ್ತಾನೆ, ಜ್ಞಾನ ಇದ್ದರಿಗೆ ಜ್ಞಾನ ಇದ್ದುದನ್ನು ತೆಗಿತಾನೆ. ಅಲ್ಲೆಲ್ಲೂಯಾ. ಆದರೂ ಜ್ಞಾನವನ್ನು ಅವರಿಗೆ ಕೊಡುತ್ತಾನೆ. ಯಾವುದು? ಅದು ನಿಜವಾಗಿದೆ. ಕರ್ತನ ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ, ಜ್ಞಾನಿಗಳು ಹೀಗೆ ಹೇಳಿದರು. ಅಲ್ಲಿ ಪೇತ್ರ, ಯಾಕೋಬ, ಯೋಹಾನ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಿರುವಾಗ ಅಪೊಸ್ತಲ ಕಾರ್ಯದಲ್ಲಿ ಆ ಜ್ಞಾನಿಗಳು ಈ ತರ ಹೇಳಿದ್ರು. ಓ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ದೊಡ್ಡ ಪರಿಸರ ಹೀಗೆ ಹೇಳಿದ್ರು. ಅವರು ಯೇಸುವಿನ ಜೊತೆ ಇದ್ದವರು ಅಂತ, ವಿದ್ಯೆ ಕಲಿದೆ ಇರ್ತಕ್ಕಂಥವ್ರು ಯೇಸುವಿನ ಜೊತೆ ಇದ್ದವರು ಅಂತ ಅಲ್ಲಿ ಅವ್ರನ್ನ ಗುರುತಿಡಿತ. ಅಲ್ಲೆಲ್ಲೂಯಾ. ಸಹೋದರ ಸಹೋದರಿ, ದೇವರು ಬಂದು ಜೀವಿತವನ್ನು ಗಮನಿಸುವುದಾದರೆ ಮತ್ತು ಲೋಕಕ್ಕೆ ನಿಮಗೆ ಗೊತ್ತಾಗುತ್ತದೆ. ಮತ್ತು ಯೇಸು ನಿಮ್ಮ ಜೀವಿತದಲ್ಲಿ ಬಂದಾಗ ಅದು 180 ಡಿಗ್ರಿ ವ್ಯತ್ಯಾಸವನ್ನು ತೆಗೆದುಕೊಂಡು ಬರುತ್ತದೆ. 180 ಡಿಗ್ರಿ ವ್ಯತ್ಯಾಸವನ್ನು ತೆಗೆದುಕೊಂಡು ಬರ್ತದೆ. ಅಲ್ಲೆಲ್ಲೂಯಾ. 180 ಡಿಗ್ರಿ ವ್ಯತ್ಯಾಸವನ್ನು ಏನ್ ಮಾಡ್ತದೆ? ತೆಗೆದುಕೊಂಡು ಬರುತ್ತದೆ. ಅಲ್ಲೆಲ್ಲೂಯಾ. ದೇವರನ್ನು ಪ್ರಶ್ನಿಸಬೇಡ. ಅಲ್ಲೆಲ್ಲೂಯಾ. ದೇವರ ಹತ್ರ ನೀನು ಕಾರಣವನ್ನು ಕೇಳಬೇಡ. ದೇವರ ಹತ್ರ ಕಾರಣ ಕೇಳಬೇಡ, ದೇವರನ್ನು ಪ್ರಶ್ನಿಸಬೇಡ. ದೇವರನ್ನು ಹುಡುಕಬೇಡ, ನಿನಗೆ ದೇವರು ಸಿಕ್ಕುವುದಿಲ್ಲ. ಅಲ್ಲೆಲ್ಲೂಯಾ. 12 ಮಂದಿ ಶಿಷ್ಯರು ಹೀಗೆ ನಿಂತುಕೊಂಡಿದ್ದರು. ಹೀಗೆ ಯೇಸು ಹೇಳಿದನು, ಅವರೆಲ್ಲರಿಗೂ ಊಟಕ್ಕೆ ಕೊಡ್ರಿ ಅಂತ. 5,000 ಜನ ಅಲ್ಲಿ ಬಂದಿದ್ದಾರೆ. 5,000 ಜನ ಗಣಿಸಿದ್ದಾರೆ ಅಂತ ಹೇಳ್ತದೆ ದೇವರ ವಾಕ್ಯ. ಅಲ್ಲೆಲ್ಲೂಯಾ. ಸುಮಾರು ಒಂದು 10,000-15,000 ಜನ ಇರಬಹುದಲ್ಲಿ. ಮತ್ತು ಆತನು ನಿಮ್ಮ ಮುಂದೆ ನಿಂತಿದ್ದಾನೆ, ಇಲ್ಲಿ ಯೇಸು ಇದ್ದಾನೆ, ಅವರಿಗೆ ಆಹಾರ ಕೊಡು. ಆ ಶಿಷ್ಯರಿಗೆ ಕೇಳಿದ್ರು, ಏನು ಹೇಳಿದೆ ಸ್ವಾಮಿ ಅವರಿಗೆ ಆಹಾರ ಕೊಡಬೇಕೆಂದು? ನೀನು ನಮ್ಮನ್ನು ಜೋಕ್ ಮಾಡ್ತಿಲ್ವಲ್ಲ? ಶಿಷ್ಯರು ಕೇಳ್ತಾರೆ, ಜೋಕ್ ಮಾಡ್ತೇವೆ ಸ್ವಾಮಿ, ನಮಗೆ ಶಕ್ತಿ ಇದೆಯಾ ಅಷ್ಟೊಂದು ಜನರಿಗೆ ಊಟ ಕೊಡ್ಲಿಕ್ಕೆ? ನೋಡು, ಅಲ್ಲಿ ಜನಸಮೂಹ, ನಿನಗೆ ಗೊತ್ತು ಎಷ್ಟು ರೊಟ್ಟಿಗಳು ಬೇಕಂತ. ನಮ್ಮ ಹತ್ರ ಅಷ್ಟು ಹಣ ಇಲ್ಲ. ಅಲ್ಲೆಲ್ಲೂಯಾ. ಮತ್ತು ಯಜಮಾನನು ಅದನ್ನು ನೋಡಿ ನಗ್ತಾನು, ಕ್ರಿಸ್ತನು ನೋಡಿ ನಗ್ತಾನೆ. ಅದಕ್ಕೆ ನಂತರ ಅವನು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಹೋಗು, ಅವರ ಹತ್ರ ಏನು ಇದೆ ಅಂತ ಕಂಡುಕೊಳ್ಳ್ರಿ, ತೆಗೆದುಕೊಂಡು ಬರ್ರಿ ಅಂತ ಹೇಳಿದ್ರು ಕ್ರಿಸ್ತನು. ಯೇಸು ಜೊತೆ ಇದ್ದಂತ ದಿನಗಳು. ಅಲ್ಲೆಲ್ಲೂಯಾ. ಇದೆಲ್ಲ ಒಂದು ಮಾತು
ಒಂದು ಮಾತ್ರ ಕಲ್ತ್ಕೊಂಡ್ರು ಅವರು ಶಿಷ್ಯರೇ ಕಲ್ತ್ಕೊಂಡ್ರು ಗೊತ್ತಾ ಕ್ರಿಸ್ತನ ಜೊತೆ ಇದ್ದು. ಅಲ್ಲೆಲ್ಲೂಯ. ಯಜಮಾನ ಏನಾದ್ರು ಮಾಡು ಎಂದು ಹೇಳಿದ್ರೆ ಮಾಡುವಂಥದ್ದನ್ನ ಕಲ್ತ್ಕೊಂಡ್ರು. ಕ್ರಿಸ್ತನ ಏನ್ ಹೇಳ್ತಾರೆ ಅದನ್ನ ಮಾಡುವಂಥದ್ದು ಮಾತ್ರ ಏನ್ ಮಾಡಿದವರು ಕಲ್ತ್ಕೊಂಡ್ರು. ಪ್ರಶ್ನೆಗಳನ್ನು ಮಾಡಬೇಡಿ, ಕ್ರಿಸ್ತನ ಏನ್ ಹೇಳ್ತಾರೆ ಅದನ್ನ ಮಾಡ್ರಿ. ಅಲ್ಲೆಲ್ಲೂಯ. ಪ್ರಶ್ನೆಗಳನ್ನು ಮಾಡಬೇಡ್ರಿ, ವಾಕ್ಯ ಏನ್ ಹೇಳ್ತದೆ ಅದರಂತೆ ನೀವು ಮಾಡಿ. ಅಲ್ಲೆಲ್ಲೂಯ. ಆಶೀರ್ವಾದ ಹೊಂದುತ್ತೀರಿ. ಅಲ್ಲೆಲ್ಲೂಯ. ಪ್ರಶ್ನೆ ಮಾಡಬೇಡ್ರಿ, ಮತ್ತೆ ಕ್ರಿಸ್ತನ ವಾಕ್ಯನ ಅಸಡ್ಡೆ ಮಾಡಬೇಡ್ರಿ. ಏನ್ ಹೇಳ್ತದೋ ವಾಕ್ಯದ ಪ್ರಕಾರ ನೀವು ಮಾಡಿದ್ರೆ ಕರ್ತನ ಆಶೀರ್ವಾದ ಗ್ಯಾರಂಟಿ. ಅಲ್ಲೆಲ್ಲೂಯ. ಯಜಮಾನನು ಏನಾದ್ರೂ ಮಾಡು ಎಂದು ಹೇಳಿದ್ರೆ ಅದನ್ನು ಮಾಡುವುದು. ಪ್ರಶ್ನೆಗಳನ್ನ ಮಾಡಬೇಡ್ರಿ, ಆತನು ಏನು ಹೇಳುತ್ತಾನೋ ಅದರಂತೆ ಮಾಡ್ರಿ. ನಿಧಾನವಾಗಿ ಅದನ್ನ ಕಲ್ತ್ಕೊಂಡು ಶಿಷ್ಯರು. ಅಲ್ಲೆಲ್ಲೂಯ. ನನ್ನೊಂದಿಗೆ ನೀವಿದ್ದೀರಾ? ಮತ್ತು ಅವರು ಹುಡುಕಲು ಪ್ರಾರಂಭಿಸಿದರು. ಒಂದು ಸಣ್ಣ ಹುಡುಗನ ಬಳಿಯಲ್ಲಿ ರೊಟ್ಟಿಗಳಿದ್ದವು. ಟಿಫನ್ ಬಾಕ್ಸ್ ನಲ್ಲಿ 5 ರೊಟ್ಟಿ 2 ಮೀನುಗಳಿದ್ದವು. ನಿಧಾನವಾಗಿ ಡಬ್ಬೆಯನ್ನು ತೆಗೆದು ಬಿಚ್ಚಿದನು. ಅಲ್ಲಿ ತೋಮನು ಕೂಡ ಇದ್ದನು, ಅನುಮಾನದ ವ್ಯಕ್ತಿ. ಅಲ್ಲಿ ಏನು ನಡೆಯುತ್ತದೆ ಎಂದು ನಿಶಬ್ದವಾಗಿ ನೋಡ್ತಾ ಇದ್ದ ತೋಮ ಯಾರು? ಅನುಮಾನದ ವ್ಯಕ್ತಿ. ಅನುಮಾನ ಎಲ್ಲರಿಗೂ ಅನುಮಾನ ಪಡುವಂತ ವ್ಯಕ್ತಿ ತೋಮ. ಅಲ್ಲೆಲ್ಲೂಯ. ಅಲ್ಲೆಲ್ಲೂಯ. ಅವುಗಳನ್ನ ಮುರಿದಾಗ 5 ಇನ್ನೊಂದು ರೊಟ್ಟಿ ಉತ್ಪತ್ತಿ ಆದ. ಒಂದು ಮುರಿದಾಗ ಇನ್ನೊಂದು ರೊಟ್ಟಿ, ಇನ್ನೊಂದು ಮುರಿದಾಗ ಇನ್ನೊಂದು ರೊಟ್ಟಿ, ಈ ರೀತಿ ರೊಟ್ಟಿಗಳು ಉತ್ಪತ್ತಿ ಆಯಿತು. ಮತ್ತು ಅದನ್ನು ಕೂಡ ಮುರಿದು ಕೊಟ್ಟಾಗ, ಮೀನನ್ನು ಕೂಡ ಮುರಿದು ಕೊಟ್ಟ, ಅವು ಕೂಡ ಉತ್ಪತ್ತಿ ಆದವು. ಅಲ್ಲೆಲ್ಲೂಯ. ರೊಟ್ಟಿಗಳು ಬರುತ್ತಲೇ ಇವೆ ಮತ್ತು 5,000 ಮಂದಿ ಪೋಷಿಸಲ್ಪಟ್ಟರು. ಈಗ ನಿಮ್ಮ ವಿಜ್ಞಾನ ಶಾಸ್ತ್ರದಿಂದ ಇದನ್ನ ರುಜು ಮಾಡ್ರಿ. ವಿಜ್ಞಾನ ಶಾಸ್ತ್ರದಿಂದ ರುಜು ಮಾಡಕ್ಕಾಗತ್ತಾ? 5 ರೊಟ್ಟಿ 2 ಮೀನು ಯಾವ ರೀತಿಯಲ್ಲಿ ಉತ್ಪತ್ತಿ ಆಗುವಂತ? ವಿಜ್ಞಾನ ಶಾಸ್ತ್ರ ಏನ್ ಹೇಳ್ತದೆ? ಹಿಟ್ಟಿದ್ರೆ ಮಾತ್ರ ರೊಟ್ಟಿ ಅಂತ ಹೇಳ್ತದೆ. ಹಿಟ್ಟಿಲ್ಲದ ರೊಟ್ಟಿ ಇಲ್ಲ, ಆದ್ರೆ ಹಿಟ್ಟಿಲ್ಲದ ರೊಟ್ಟಿ, ಮೀನಿಲ್ಲದ ರೊಟ್ಟಿ. ಅಲ್ಲೆಲ್ಲೂಯ. ಇದನ್ನ ವಿಜ್ಞಾನ ಶಾಸ್ತ್ರ ರುಜು ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಯೇಸು ಅದನ್ನು ಮಾಡಿದನು. ವಿಜ್ಞಾನ ಶಾಸ್ತ್ರನೇ ಬೇರೆ, ಯೇಸುನೇ ಬೇರೆ. ಅಲ್ಲೆಲ್ಲೂಯ. ದೇವರೇ ಬೇರೆ, ಮನುಷ್ಯನ ಜ್ಞಾನನೇ ಬೇರೆ. ಮನುಷ್ಯನ ಜ್ಞಾನಕ್ಕೆ ಲಿಮಿಟ್ ಇದೆ, ಆದ್ರೆ ದೇವರ ಲಿಮಿಟ್ ಇಲ್ಲ. ಅಲ್ಲೆಲ್ಲೂಯ. ವಿಶ್ವಾಸಿಗಳು ಅದನ್ನ ನಂಬಿದರು. ಯಾಕೆ ನಂಬಿದ್ರು ಗೊತ್ತಾ? ಈ ಭೂಮಿ ಮೇಲೆ ಬಹು ಉನ್ನತವಾದ ಕತ್ತೆಗಳು ನಾವು ಆಗಿದ್ದೇವೆ. ಅಲ್ಲೆಲ್ಲೂಯ. ಬಹು ಉನ್ನತವಾದಂತ ಕತ್ತೆಗಳು ಯಾರಾಗಿದ್ದೇವೆ? ಈ ಕತ್ತೆಗಳಿಗಾಗಿ ದೇವರಿಗೆ ಸ್ತೋತ್ರ. ಭೂಮಿಯಲ್ಲಿ ಉನ್ನತವಾದಂತ ಆತ ನಂಬಿದಂತ ಜನ ಉನ್ನತವಾದ ಕತ್ತೆಗಳಾಗಿದ್ದಾರೆ. ಅಲ್ಲೆಲ್ಲೂಯ. ಮತ್ತು ಈ ಪ್ರತ್ಯೇಕವಾದ ಈ ಕತ್ತೆಯ ಕುರಿತು ಹೇಳ ಬಯಸ್ತೇನೆ. ಒಂದು ಹಳ್ಳಿಯಲ್ಲಿ ಕತ್ತೆ ಇದ್ದಿರಬಹುದು, ಆದ್ರೆ ಅದಕ್ಕೆ ಯಾವುದೇ ದರ್ಶನ ಇಲ್ಲ. ಈ ಕತ್ತೆ ಬಗ್ಗೆ ನಾವು ಮಾತಾಡೋದು. ಅಲ್ಲದೆ ಈ ಕತ್ತೆ ದರ್ಶನ ಇಲ್ಲದಿರ್ತಕ್ಕಂಥ ಕತ್ತೆ. ಕತ್ತೆ ಏನ್ ಮುಂದೆ ನಡೀತದೆ ಏನು ಗೊತ್ತಿಲ್ಲ. ಕತ್ತೆ ಒಂದು ಹಳ್ಳಿಯಲ್ಲಿ ಕಟ್ಟಲ್ಪಟ್ಟಂತ ಕತ್ತೆ ಅದು. ಅದಕ್ಕೆ ಯಾವುದೇ ದರ್ಶನ ಇಲ್ಲ. ಆತನಿಗೆ ಖಾಲಿಯಾದಂತಹ ಕತ್ತೆಗೆ ಖಾಲಿಯಾದಂತ ಮನಸ್ಸು. ಆದ್ರೆ ಅದಕ್ಕೆ ಗೊತ್ತಿಲ್ಲ, ಒಂದು ದಿನ ಉದಯದಲ್ಲಿ, ಒಂದು ಸಣ್ಣ ಪೂರ್ವದಲ್ಲಿ ಉದಯಿಸಿದಾಗ ಅದು ಅದೊಂದು ಪ್ರತ್ಯೇಕವಾದ ದಿನವಾಗಿದೆ ಅಂತ. ಕ್ರಿಸ್ತನ ಬಂದು ಇವತ್ತು ನಮ್ಮನ್ನ ತೆಗೆದುಕೊಂಡು ಹೋಗ್ತಾರಂತ ಗೊತ್ತಿಲ್ಲ ಅದಕ್ಕೆ ಕತ್ತೆಗೆ. ಅಲ್ಲೆಲ್ಲೂಯ. ಮತ್ತು ತಾಯಿ ಹೇಳಿದ್ರು, ಕುಮಾರನೇ, ಮಗನೇ, ಮಗಳೇ, ಅಥವಾ ಮರಿಗೆ ಹೇಳಿದ್ರು, ತಾಯಿ ನೀನು ನೋಡಿದೀಯಾ, ಸೂರ್ಯ ಮೇಲಕ್ಕೆ ಬರ್ತಾ ಇದ್ದಾನೆ. ಆ ಕತ್ತೆ ಅಂದಿದ್ದು, ಏನು ಈ ದಿನ ಪ್ರತ್ಯೇಕತೆ ಅಮ್ಮ ಅಂತ ಕೇಳ್ತು. ಈ ದಿನ ಇದೇ ಒಂದು ಪ್ರತ್ಯೇಕತೆ. ಆದ್ರೆ ತಾಯಿ ಏನು ಹೇಳಿದ್ದಾಳೆ ಅಂದ್ರೆ ಅದಕ್ಕೆ, ಆದ್ರೆ ಸಾಧಾರಣ ದಿನವಾಗಿ ನನಗೆ ಕಂಡು ಬರುತ್ತಾ ಇಲ್ಲ. ಬರೀ ಕತ್ತೆಗೆ ತಾಯಿ ಹೇಳ್ತಾ ಇದ್ರೆ ಈ ದಿನ ಸಾಧಾರಣ ದಿನ ನನಗೆ ಅನಿಸ್ತಾ, ಏನೋ ಒಂದು ವಿಶೇಷ ದಿನ ಆಗಿದೆ, ಇದೇ ಏನೋ ಒಂದು ಚೇಂಜ್ ಕಾಣಿಸ್ತಾ ಇದೆ ಅಂತ. ಒಂದು ಪ್ರತ್ಯೇಕವಾದ ದಿನವಾಗಿ ನನಗೆ ಕಾಣಿಸ್ತಾ ಇದೆ. ಅಲ್ಲೆಲ್ಲೂಯ. ಅನುಭವಿಸ್ತಾ ಇದ್ದೇನೆ. ಒಂದು ದಿನ ಏನೋ ಒಂದು, ಈ ದಿನ ಏನೋ ಒಂದು ಪ್ರತ್ಯೇಕವಾದದ್ದಾಗಿದೆ. ಪ್ರತ್ಯೇಕವಾದದ್ದು ಏನೋ ಒಂದು ನಡೀಲಿಕ್ಕಿದೆ. ಮತ್ತು ಬೆಟ್ಟದ ಆಚೆ ಕಡೆಗೆ ದೇವರು ಶರೀರದಲ್ಲಿ ಇದ್ದು ನಡೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮನುಷ್ಯ ಕುಮಾರನು ಹೋಗ್ತಾ ಇದ್ದಾನೆ. ಆ ಒಂದು ಗ್ರಾಮವನ್ನು ದಾಟಿ ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ. ಬೆಟ್ಟದ ಬದಿಯಿಂದ ಒಂದು ಗ್ರಾಮವನ್ನ, ಆ ಒಂದು ಕತ್ತಿರುವಂತಹ ಸ್ಥಳದಿಂದ ಹಾದು ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ. ಮುಂಚೆಯೇ ದರ್ಶನ ನೋಡಿದ್ದನು. ಆ ಕತ್ತೆ ವಿಷಯದಲ್ಲಿ ಮುಂಚೆಯೇ ದರ್ಶನ ಇತ್ತು ಕರ್ತನಿಗೆ, ಯೇಸುವಿಗೆ. ಅಲ್ಲೆಲ್ಲೂಯ. ದರ್ಶನದಲ್ಲಿ ಆತನ ಒಂದು ಕತ್ತೆಯನ್ನು ನೋಡಿದ್ದನು. ಸಹೋದರ ಸಹೋದರಿ, ಸೃಷ್ಟಿಗೆ ಮುಂಚೆಯೇ ದೇವರು ನಿನ್ನನ್ನು ನನ್ನನ್ನು
ಕತ್ತೆಗಳಾಗಿರ್ತಕ್ಕಂಥ ನಿನ್ನನ್ನು ಏನ್ ಮಾಡಿದ್ದಾರೆ ದೇವರು ನೋಡಿದ್ದಾನೆ. ನೀನು ಆತನ ದರ್ಶನದ ಒಂದು ಭಾಗವಾಗಿದ್ದಿ. ನೀನು ಆತನ ದರ್ಶನದ ಒಂದು ಭಾಗ. ಅದಕ್ಕಾಗಿ ದೇವರು ನಿನ್ನನ್ನು ಬಿಡಿಸಿದ್ದಾನೆ. ನೀನು ದರ್ಶನದ ಒಂದು ಭಾಗವಾಗಿದ್ದಿ, ಅದಕ್ಕಾಗಿ ನಿನ್ನ ಏನ್ ಮಾಡಿದ್ದಾನೆ ಬಿಡಿಸಿದ್ದಾನೆ. ಹಲ್ಲೆಲೂಯಾ. ನೀನು ಆತನ ಯೋಜನೆ ಒಂದು ಭಾಗವಾಗಿದ್ದಿ. ನೀನು ನಿನ್ನ ಜೀವಿತದ ಕುರಿತು ಆಲೋಚಿಸದೇ ಇರಬಹುದು. ನೀನು ಜೀವಿತದ ಕುರಿತು ಆಲೋಚನೆ ಮಾಡಿಲ್ಲದವರೆಗೂ ಏನು ಮುಂದೆ ಅಂತ. ಆದ್ರೆ ನಿನ್ನ ಬಗ್ಗೆ ಆತನು ಆಲೋಚಿಸಿದ್ದಾನೆ. ಆದ್ರೆ ದೇವರು ನಿನ್ನ ಬಗ್ಗೆ ಆಲೋಚಿಸಿದ್ದಾನೆ. ನೀನು ಒಂದು ಹಲ್ಲೆಲೂಯಾ ಮೆಕ್ಯಾನಿಕ್ ಅಥವಾ ಡಾಕ್ಟರ್, ಇಂಜಿನಿಯರ್ ಆಗಿಯೇ ಇರುವುದಕ್ಕೆ ಅಲ್ಲ. ಹಲ್ಲೆಲೂಯಾ. ಆತನು ಆಲೋಚಿಸಿದ ಯಾವುದಕ್ಕೋಸ್ಕರ? ಆತನ ಮಗನಾಗಿ, ಆತನ ಮಗಳಾಗಿ, ಆತನ ವಧುವಾಗಿರುವುದಕ್ಕೆ ಆತನು ಆಲೋಚನೆ ಮಾಡಿದ್ದರು. ಹಲ್ಲೆಲೂಯಾ. ಓ, ಅದ್ಭುತವಾದ ರೀತಿಯಲ್ಲಿ ಇಂಜಿನಿಯರ್, ಡಾಕ್ಟರ್ ಆಗಿರ್ಬೇಕು, ಮೆಕ್ಯಾನಿಕಲ್ ಆಗಿರ್ಬೇಕಂತ ಆತನು ದೇವರು ಏನ್ ಮಾಡಿದ? ಆತ ಆ ರೀತಿಯಲ್ಲಿ ದೇವರು ಆಲೋಚನೆ ಮಾಡಿರೋದಿಲ್ಲ. ಆದ್ರೆ ಆತನಿಂದ ವಧುವಾಗಿಯೋ ನಿನ್ನ ಒಂದು ಮಗಳಾಗಿರ್ಬೇಕಂತ ಆಲೋಚನೆ ಮಾಡಿದ್ರು. ಆತನ ಪುಸ್ತಕದಲ್ಲಿ ಆತನ ಹೆಸರಿದೆ. ಹಲ್ಲೆಲೂಯಾ. ಆ ಗ್ರಂಥದಲ್ಲಿ ಹೆಸರಿದೆ. ಕತ್ತೆಗೆ ಯೇಸು ಗೊತ್ತಿಲ್ಲ, ಕತ್ತೆಗೆ ಯೇಸು ಬಗ್ಗೆ ಗೊತ್ತಿಲ್ಲ. ಆದ್ರೆ ಯೇಸುವಿಗೆ ಕತ್ತೆ ಬಗ್ಗೆ ಗೊತ್ತಿದೆ. ಅದಕ್ಕೆ ಯೇಸು ಹೇಳಿದರು, ನೀನು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ಪ್ರೀತಿಸಲಿಲ್ಲ, ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ. ಹಲ್ಲೆಲೂಯಾ. ಎಲ್ಲರೂ ಕೈಗಳನ್ನ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ನಾವು ಆತನನ್ನು ಪ್ರೀತಿಸಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ, ನಾವು ಆತನನ್ನು ಆರಿಸಿಕೊಳ್ಳಿಲ್ಲ, ಆತನ ನಮ್ಮನ್ನು ಆರಿಸಿ. ಕತ್ತೆಗೆ ಯಾವುದೇ ಆಲೋಚನೆ ಇಲ್ಲ. ಅದು ಯಾಕಂದ್ರೆ ದೊಡ್ಡ ಕತ್ತೆ ಆಗಿದೆ, ಅದು ಬುದ್ಧಿರದ ಕತ್ತೆ ಆಗಿದೆ, ಏನು ಗೊತ್ತಿಲ್ಲದ ಕತ್ತೆ ಆಗಿದೆ. ನಾವೆಲ್ಲರೂ ಆತರ ಇದ್ವಲ್ಲ, ಹೌದಾ? ಬುದ್ಧಿರೋರಾಗಿದ್ವ? ಬುದ್ಧಿರೋರಾಗಿದ್ದರೆ ನಮ್ಮನ್ನು ದೇವರು ಆರಿಸ್ಕೊಳ್ತಿರ್ಲಿಲ್ಲ. ದೊಡ್ಡ ಕತ್ತೆ ಆಗಿದೆ ನೋಡಿಯೇ ನಮ್ಮನ್ನು ದೇವರೇನು ಮಾಡಿದ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಈ ಒಂದು ಊರಲ್ಲಿ ಮನುಷ್ಯ ಕುಮಾರನಿದ್ದಾನೆ. ಆ ಸಂದೇಶ ಇಲ್ಲಿದೆ. ಒಂದು ದಿನ ಮನುಷ್ಯ ಕುಮಾರನು ನಿಮ್ಮ ಗ್ರಾಮದಿಂದ ದಾಟಿ ಹೋಗ್ತಿದ್ದಾಗ ನೀವು ಸಿಕ್ಕಿರಿ ಆತನಿಗೆ. ಹಲ್ಲೆಲೂಯಾ. ನಿಮ್ಮ ಗ್ರಾಮದಿಂದ ದಾಟಿ ಹೋಗ್ತಿರುವಾಗ ಮನುಷ್ಯ ಕುಮಾರ ನಿಮಗೆ ಸಿಕ್ಕಿದ್ದಾನೆ ಮತ್ತು ದರ್ಶನದಲ್ಲಿ ಆತನು ತಿಳಿದಿದ್ದಾನೆ. ಈ ಕತ್ತೆ ಒಂದು ಹಗ್ಗದಿಂದ ಕಟ್ಟಲ್ಪಟ್ಟಿತ್ತು. ಈ ಕತ್ತೆಗೆ ಸ್ವತಂತ್ರ ಇಲ್ಲ, ಕಟ್ಟಲ್ಪಟ್ಟಂತ ಕತ್ತೆ ಆಗಿತ್ತು. ಮತ್ತು ಆತನು ಇಬ್ಬರು ಶಿಷ್ಯರನ್ನು ಆರಿಸಿಕೊಂಡು ಆ ಕತ್ತೆಯನ್ನು ಬಿಡಿಸಿಕೊಂಡು ಬರೋದಕ್ಕೆ. ಅವರು ಯಾರು ನನಗೆ ಗೊತ್ತಿಲ್ಲ, ಆದ್ರೆ ಈ ದಿನ ಅವರು ಯಾರಂತ ನನಗೆ ಗೊತ್ತು. ಅಲ್ಲಲ್ಯ, ಆ ದಿನ ಯಾರಂತ ಗೊತ್ತಿಲ್ಲ, ಯಾರು ಕಳಿಸಿದ ಇಬ್ಬರು ಶಿಷ್ಯರನ್ನ ಕಳಿಸಿದಂತ ಅಷ್ಟೇ ಇದೆ. ಆದ್ರೆ ಈ ದಿನ ಯಾರು ಅಂತ ನನಗೆ ಗೊತ್ತು. ಅಥವಾ ಯಾರಂದ್ರೆ ಮೋಸೆ ಮತ್ತು ಎಲಿಯಾ. ಅಲ್ಲಲ್ಯ, ಆ ಮನೆಗೆ ಕಳಿಸಲ್ಪಟ್ಟವರು ಯಾರಂದ್ರೆ ಮೋಸೆ ಮತ್ತು ಎಲಿಯಾ. ನಮ್ಮ ಕಾಲದಲ್ಲಿ ಮೋಸೆ ಇದ್ದಾರ, ನಮ್ಮ ಕಾಲದಲ್ಲಿ ಎಲಿ ಇದ್ದಾರ. ಮೋಸೆ ಆತ್ಮ, ಎಲಿ ಆತ್ಮ ಆ ಮನೆಯೊಳಗೆ ನಡೆದುಕೊಂಡು ಹೋದರು ಮತ್ತು ಕತ್ತೆಯನ್ನು ನೋಡಿದರು ಮತ್ತು ಪ್ರಸಂಗಿಯನ್ನ ದೊಡ್ಡ ಸತ್ಯವೇದವನ್ನು ತೆಗೆದುಕೊಂಡು ಪ್ರಸಂಗಿಸಿದ್ರು. ಅಲ್ಲೆಲ್ಲ ಯಾರು ಆ ಮನೆಯೊಳಕ್ಕೆ ಪ್ರವೇಶಿಸಿದ್ರು ಅವರು ಪುರುಷರು. ಯಾರು ಕೂಡ ಮನೆಯೊಳಕ್ಕೆ ಕತ್ತೆಯನ್ನು ನೋಡಲಿಕ್ಕೆ ಪ್ರವೇಶಿಸಲಿಲ್ಲ. ಆ ಮನೆಯೊಳಗೆ ಸಾಕಷ್ಟು ಜನ ಪ್ರವೇಶ ಮಾಡಿರ್ಬೋದು. ಆ ಮನೆಯೊಳಗೆ ಕತ್ತೆಯನ್ನು ನೋಡಲಿಕ್ಕೆ ಯಾರು ಪ್ರವೇಶ ಮಾಡಿರ್ಲಿಲ್ಲ. ಕೇವಲ ಆತನನ್ನು ಮಾತ್ರ ನೋಡಿದ್ದಾರೆ. ಆ ಕತ್ತೆ ಹೀಗೆ ಅಂದುಕೊಂಡಿದ್ದು, ಏನು ಇವರು ಬಂದು ನನ್ನನ್ನು ನೋಡ್ತಾ ಇದ್ದಾರೆ, ನಮ್ಮ ಮನೆ ಯಜಮಾನ ನೋಡಕ್ ಬರ್ತಿದ್ರು, ಆದ್ರೆ ಇವತ್ತು ನನ್ನನ್ನು ನೋಡಕ್ ಬಂತಾರಲ್ಲ, ಏನ್ ಕತೆ ಅಂತ ಕತ್ತೆ ಇವೆರಡು ಮಾತಾಡಿಕೊಂಡು ಆ ಕತ್ತೆ ಹೀಗೆ ಅಂದಿತ್ತು. ಹಲ್ಲೆಲೂಯಾ. ಕತ್ತೆ ಹೀಗೆ ಅಂದಿದ್ದೇವಂತ. ಹಲ್ಲೆಲೂಯಾ. ಏನು ಇವರು ಬಂದು ನನ್ನನ್ನ ನೋಡುತ್ತಿದ್ದಾರೆ ಎಂದು ಪರಿಸರ ಎಂದು ಬಂದು ನಮ್ಮನ್ನು ನೋಡಲಿಲ್ಲ. ಅವ್ರು ಬಂದು ನಮಗೆ ನಮ್ಮ ಹತ್ರ ಫೀಸ್ ಕಲೆಕ್ಟ್ ಮಾಡ್ಕೊಂಡು ಹೋದ್ರು. ಲೇಬಿಯರ್ ಬಂದು ನಮಗೆ ನಮ್ಮ ಹತ್ರ ಫೀಸ್ ಕಲೆಕ್ಟ್ ಮಾಡ್ಕೊಂಡ್ರು. ಯಾರಿಗೂ ಬಂದು ನಮ್ಮ ಹತ್ರ ಫೀಸ್ ಕಲೆಕ್ಟ್ ಮಾಡಿದ್ರು. ಆದ್ರೆ ಈ ಯಜಮಾನರು ಬಂದು ಏನ್ ಮಾಡಿದ್ರು, ನಮ್ಮ ಹತ್ರ ಫೀಸ್ ಕೇಳಲಿಲ್ಲ, ಆದ್ರೆ ನಮ್ಮನ್ನು ಪ್ರತ್ಯೇಕಪಡಿಸಲು, ಹಲ್ಲೆಲೂಯಾ, ನಮ್ಮನ್ನು ನಮಗೆ ಸ್ವತಂತ್ರ ಕೊಡಲು ಇಬ್ಬರು ಒಳಗಡೆ ಬಂದರು. ಅವರು ಪರಿಸರ ಬಂದು ಏನ್ ಮಾಡೋದು, ಲೇವಿಯರ್ ಬಂದು ಏನ್ ಮಾಡೋದು, ಯಾಜಕರು ಬಂದು ಏನ್ ಮಾಡೋದು, ಅವರಿಂದ ಫೀಸ್ ಕಲೆಕ್ಟ್ ಮಾಡ್ತಿರೋದು, ಅವರನ್ನು ಸ್ವತಂತ್ರ ಮಾಡಲಿಲ್ಲ. ಹಲ್ಲೆಲೂಯಾ. ಆದ್ರೆ ಈ ಮೋಸೆ ಎಲಿಯ ಬಂದು ಏನ್ ಮಾಡಿದ್ರಂತೆ, ಕತ್ತೆಗಳನ್ನ ಸ್ವತಂತ್ರ ಮಾಡಿದ್ರು. ಹಲ್ಲೆಲೂಯಾ. ಅವರು ಒಳ್ಳೆ ಒಳಗೆ ಓಡಿ ಬಂದ್ರು.
ಆ ಮನೆ ಯಜಮಾನ ಹತ್ರ ಕನಿಷ್ಠ ಮಾತಾಡಲಿಲ್ಲ. ಅವರು ನೇರವಾಗಿ ಕತ್ತೆ ಹತ್ರ ಬಂದರು ಮತ್ತು ಹಲ್ಲೆಲೂಯಾ ಕತ್ತೆಗಳನ್ನು ಬಿಚ್ಚಿದ್ರು. ಅವರು ಬಿಚ್ಚಿದ್ರು ಮತ್ತು ತೆಗೆದುಕೊಂಡ್ರು. ಅದಕ್ಕೆ ಸ್ವತಂತ್ರ ಕೊಟ್ಟರು. ಕತ್ತೆಗಳಿಗೆ ಕಟ್ಟಲ್ಪಟ್ಟಂತ ಎರಡು ಕತ್ತೆಗಳಿಗೆ ಏನಾದರೂ ಸ್ವತಂತ್ರವನ್ನ ಕೊಟ್ಟರು. ಅವರ ಕೈಲಿ ಪುಸ್ತಕವಿದ್ದರು. ನಾವು ಯಾಕೆ ಸಂಸ್ಥೆ ವಿರೋಧಿ? ಹಲ್ಲೆಲೂಯಾ. ಸಂಸ್ಥೆಗೆ ಯಾಕೆ ವಿರೋಧಿ ನಾವು? ಹಲ್ಲೆಲೂಯಾ. ಸಂಸ್ಥೆಗೆ ಯಾಕೆ ವಿರೋಧಿ ನಾವು? ಹಲ್ಲೆಲೂಯಾ. ಯಾಕಂದ್ರೆ ಅವು ಸಂಸ್ಥೆಗಳು ನಮ್ಮನ್ನ ಬಂಧಿಸ್ತವೆ. ಸಂಸ್ಥೆಗಳು ಏನ್ ಮಾಡ್ತಾರೆ? ನಮ್ಮನ್ನ ಬಂಧನದಲ್ಲಿದ್ದ ಹೊರತು ನಮ್ಮನ್ನು ಸ್ವತಂತ್ರಗೊಳಿಸಲ್ಲ. ಕ್ರಿಸ್ತನ ಬಗ್ಗೆ ನಮ್ಮನ್ನ ಏನ್ ಮಾಡುವಾಗ ನಡೆಸೋದಿಲ್ಲ. ಅದಕ್ಕಾಗಿ ನಾವು ಸಂಸ್ಥೆಗಳಿಗೆ ವಿರೋಧಿಯಾಗಿದ್ದೇವೆ, ಸಂಪ್ರದಾಯ ಸಭೆಗಳಿಗೆ ವಿರೋಧಿಯಾಗಿದ್ದೇವೆ. ಹಲ್ಲೆಲೂಯಾ. ಮತ್ತು ಆ ಇಬ್ಬರು ಮನುಷ್ಯರು ಆ ಕತ್ತೆ ಹತ್ರ ಬಂದು, ಈಗ ನೀನು ಬಿಡುಗಡೆ ಹೊಂದಿದ್ದಿ, ನೀನು ನಿನ್ನ ಮೇಲೆ ಯಾವ ಯಜಮಾನಿಲ್ಲ, ನೀನು ಈಗ ನಿಕೋಲಾಯಿತ ಸಂದೇಶದಲ್ಲಿಲ್ಲ, ಇಜಬೇಲಳ ಹತ್ತಿರ ಕೂಡ ಇಲ್ಲ, ಈಗ ಬಿಳಾಮನ ಕತ್ತೆ ಕೂಡ ಅಲ್ಲ ನೀನು. ಹಲ್ಲೆಲೂಯಾ. ಇನ್ನು ಮೇಲೆ ನಿಕೋಲಾಯಿತ ಸಂದೇಶ ನಿನಗಿಲ್ಲ, ಅದರಿಂದ ಬಿಡುಗಡೆ ಬಂದಿದೆ ಇವತ್ತಿನಿಂದ. ಹಲ್ಲೆಲೂಯಾ. ಇಜಬೇಲಳ ಒಂದು ಸಂದೇಶ ಇಲ್ಲ, ಆಕಿ ಕೆಳಗೂ ಕೂಡ ಇಲ್ಲ, ಅಧಿಕಾರ ಕೆಳಗಿಲ್ಲ, ಯಾರೂ ಕೂಡ ನಿನ್ನನ್ನು ಬಡಿಯುವುದಿಲ್ಲ, ಯಾವ ಬಿಳಾಮನು ಕೂಡ ನಿನ್ನ ಮೇಲೆ ಸವಾರಿ ಮಾಡಲಾರನು. ಹಲ್ಲೆಲೂಯಾ. ನಿಮಗೆ ಗೊತ್ತು, ಬಿಳಾಮನೊಂದು ಕತ್ತೆಯನ್ನು ಹೊಡೆದು ಅಂತ. ಬಿಳಾಮನ ಕತ್ತೆ ಇತ್ತು ಒಳಗಡೆ, ಅದು ಪಾಪ ಚೆನ್ನಾಗಿ ಹೊಡಿಸ್ಕೊಳ್ತಾ ಇತ್ತು. ಆಗ ಅಂತ ಒಂದು ಕತ್ತೆ ಇವತ್ತು ಇಲ್ಲ, ಅಂತ ಒಂದು ಪರಿಸ್ಥಿತಿ ಈ ಕತ್ತೆಗಿಲ್ಲ. ಇದು ಸ್ವತಂತ್ರವಾಗಿದೆ. ಈಗ ಮನುಷ್ಯ ಕುಮಾರನಿಂದ ಏನಾಗಿದೆ, ಎಲಿಯ ಮೋಶೆಯಿಂದ ಏನಾಗಿದೆ, ಇವತ್ತು ನಮಗೆ ಬಿಡುಗಡೆ ಸಿಕ್ಕಿದೆ. ಹಲ್ಲೆಲೂಯಾ. ಈ ಕತ್ತೆ ಯಾವ ರೀತಿ ಹೊಡೆದಿದೆ ಅಂದ್ರೆ ನಿಮಗೆ ಗೊತ್ತಾ? ಆ ಕತ್ತೆ ಭಾಷೆಯಲ್ಲಿ ಮಾತಾಡುವವರೆಗೂ ಹೊಡೆದನು ಆ ಬಿಳಾಮ. ಕತ್ತೆ ಭಾಷೆಯಲ್ಲಿ ಮಾತಾಡಿತು. ಕತ್ತೆ ಪೆಂತೆಕೋಸ್ತು ಅನುಭವವನ್ನ ಹೊಂದಿಕೊಳ್ತು. ಹಲ್ಲೆಲೂಯಾ. ಮಾತಾಡಿ ಏನ್ ಮಾಡ್ತು? ಕತ್ತೆ ಪೆಂತೆಕೋಸ್ತು ಅನುಭವವನ್ನು ಹೊಂದಿಕೊಂಡು ಮತ್ತು ಹಲ್ಲೆಲೂಯಾ. ಅದಕ್ಕೆ ಕತ್ತೆ ಒಂದು ಪ್ರತ್ಯೇಕವಾದ ಪ್ರಾಣಿಯಾಗಿದೆ. ಒಂದು ದಿನ ಕತ್ತೆ ಸತ್ತು ಹೋಯ್ತು. ಒಂದು ದಿನ ಕತ್ತೆ ಸತ್ತು ಹೋಯ್ತು. ಯಾವ ಕಾಲದಲ್ಲಿ? ಸಂಸೋನ್ ಕಾಲದಲ್ಲಿ ಕತ್ತೆ ಸತ್ತು ಹೋಯ್ತು, ಅದು ಕೊಳತು ಹೋಯ್ತು. ಹಲ್ಲೆಲೂಯಾ. ಆದ್ರೆ ಅಲ್ಲಿ ಒಬ್ಬ ಸಣ್ಣ ಹುಡುಗ, ಅಂದ್ರೆ ಆ ಒಂದು ಸಣ್ಣ ಎಲುಬನ್ನು ತೆಗೆದುಕೊಂಡು, ಕತ್ತೆ ದವಡೆಯನ್ನು ತೆಗೆದುಕೊಂಡು 1000 ಜನ ಫಿಲಿಸ್ಟಿಯರನ್ನು ಕೊಂದಾಕಿದನು. ಆತನ ಸಂಸೋನ್ ಆಗಿದ್ದಾರೆ. ಹಲ್ಲೆಲೂಯಾ. ಕತ್ತೆ ಒಂದು ವಿಶೇಷ ಪ್ರಾಣಿಯಾಗಿತ್ತು. 1000 ಜನ ಫಿಲಿಸ್ಟಿಯರನ್ನು ಸಾಯಿಸಿದ ನಂತರ ಆತನು ಹೀಗೆ ಬರ್ತಾ ಇರುವಾಗ, ನಾನು ಆ ಕತ್ತೆಯ ಹೊಡೆದು ಕೊಂದಾಕಿದಂತಹ ಕತ್ತೆ ದವಡೆ ಬಿದ್ದಿರ್ತಕ್ಕಂಥ ದವಡೆಯಿಂದ 1000 ಜನ ಫಿಲಿಸ್ಟಿಯರನ್ನು ಕೊಂದಂತಹ ದವಡೆ ಹತ್ರ ಆ ಒಂದು ಸಂಸೋನ್ ಹೋದಾಗ, ಹಲ್ಲೆಲೂಯಾ, ದವಡೆಯೊಳಗೆ ಜೇನು ಕಟ್ಟಲ್ಪಟ್ಟಿತ್ತು. ಹಲ್ಲೆಲೂಯಾ. ನೀರಿನ ಮೂಟೆ ಬಿಚ್ಚಲ್ಪಟ್ಟಿತ್ತು ಮತ್ತು ಆ ಎಲುಬಿನಿಂದ ಆತನು ಅದನ್ನು ತೆಗೆದುಕೊಂಡು ತಿಂದನು. ಸತ್ತು ಹೋದ ಕತ್ತೆ ಎಲುಬಿನೊಳಗಿಂದ ಜೇನು ಸಿಕ್ಕಿತ್ತು ಸಂಸೋನನಿಗೆ. ಹಲ್ಲೆಲೂಯಾ. ಕತ್ತೆಗೆ ಬಹು ಬಲವಾದ ಇತಿಹಾಸವಿದೆ. ಹೀಗೆ ಕತ್ತೆಗೆ ಏನಿದೆ, ಬಿಳಾಮನ ಕತ್ತೆ ಆಗಲಿ ಮತ್ತೆ ಸಂಸೋನ್ ಕಾಲದಲ್ಲಿ ಆ ಕತ್ತೆ ದವಡೆ ಆಗಲಿ, ಎಲ್ಲ ಬಲವಾದ ಇತಿಹಾಸವಿದೆ. ಅದಕ್ಕೆ ಕತ್ತೆಗೆ ಹೇಳುತ್ತಾರೆ, ಯಾವ ಬಿಳಾಮನೂ ಇನ್ನು ಮುಂದೆ ನಿನ್ನ ಹೊಡೆಯುವುದಿಲ್ಲ, ಯಾವ ಸಂಸೋನೂ ನಿನ್ನನ್ನು ಏನ್ ಮಾಡೋದಿಲ್ಲ, ಈಗ ನಿನ್ನ ಕತ್ತೆ ನಿನ್ನ ದವಡೆ ತೆಗೆದುಕೊಂಡು ಯುದ್ಧ ಮಾಡುವುದಿಲ್ಲ. ಆದ್ರೆ ನಿನ್ನ ಮೇಲೆ ಯಾರೋ ಒಬ್ಬರು ಸವಾರಿ ಮಾಡ್ಲಿಕ್ಕಿದ್ದಾರೆ. ನಿನ್ನ ಮೇಲೆ ಯಾರೋ ಒಬ್ಬರು ಸವಾರಿ ಮಾಡ್ಲಿಕ್ಕಿದ್ದಾರೆ. ಆ ಕತ್ತೆ ಅದಕ್ಕೆ ಮುಂಚೆ ಯಾರು ನನ್ನ ಮೇಲೆ ಸವಾರಿ ಮಾಡಿಲ್ಲ ಅಂತ ಹೇಳ್ತದೆ. ಆದ್ರೆ ಈಗ ಒಬ್ಬ ವ್ಯಕ್ತಿ ಸವಾರಿ ಮಾತ್ರ, ಅದು ಬಿಳಾಮನಲ್ಲ. ಹಲ್ಲೆಲೂಯಾ. ಕಟ್ಟಲ್ಪಟ್ಟಂತ ಸಮಸ್ಯೆಗಳಲ್ಲ. ಹಲ್ಲೆಲೂಯಾ. ಇನ್ನು ಮುಂದೆ ನೀನು ಯಾರು ಹೊಡೆಯುವುದಿಲ್ಲ, ಯಾರು ನೀನು ಯಾರ ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ ಅಂದ್ರೆ ಮನುಷ್ಯ ಕುಮಾರ್ ಅಂತಕ್ಕಂಥ ಕ್ರಿಸ್ತನು ನಿನ್ನ ಮೇಲೆ ಸವಾರಿ ಮಾಡಲಿಕ್ಕಿದ್ದಾನೆ. ಈ ಮನುಷ್ಯ ಕುಮಾರ್ ಯಾರು? ನಾವಿಲ್ಲಿ ಅದಕ್ಕೆ ಉತ್ತರ ಕೊಡುವುದಿಲ್ಲ. ಬಂದು ನೋಡು. ಆ ಕತ್ತಿಗಳಿಗೆ ಹೇಳ್ತಾರ, ಮನುಷ್ಯ ಕುಮಾರ್ ಯಾರು ಉತ್ತರ ಕೊಡೋದು, ನೀವು ಬಂದು ನೋಡು. ಅದನ್ನು ಯಾರು ಆಗ ಗೊತ್ತಾಗುತ್ತದೆ. ಈಗ ಕತ್ತೆ ಈಗ ಸ್ವತಂತ್ರವಾಗಿದೆ. ಮೆಥಡಿಸ್ಟ್ ಹಗ್ಗದಿಂದ, ಪ್ರೆಸ್ಬಿಟರಿಯನ್ ಹಗ್ಗದಿಂದ, ಲೂಥರ್ ಹಗ್ಗದಿಂದ, ಪೆಂತೆಕೋಸ್ಟ್ ಹಗ್ಗದಿಂದ ಈಗ ಅದು ಬಿಡುಗಡೆ ಹೊಂದಿದೆ. ಹಲ್ಲೆಲೂಯಾ. ಎಲ್ಲಾ ಹಗ್ಗಗಳಿಂದ ಏನಾಗಿದೆ, ಅದು ಬಿಡುಗಡೆನ ಹೊಂದಿಕೊಂಡಿದೆ.
ಈಗ ಅದು ವಿಮೋಚಿಸಲ್ಪಟ್ಟಿದೆ. ವಿಮೋಚನೆ ಅದರ ಮೇಲೆ ಸವಾರಿ ಮಾಡ್ತಾನೆ, ವಿಮೋಚಕನ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ. ಆತನು ಶಿಷ್ಯರಿಂದ ತೆಗೆದುಕೊಂಡು ಹೋಗಲ್ಪಟ್ಟು ಮತ್ತು ಅವರು ಯೇಸುವಿನ ಹತ್ರ ತೆಗೆದುಕೊಂಡು ಬಂದ. ಯೇಸುವಿನ ಹತ್ರ ಕತ್ತೆಯನ್ನು ಮಾಡಿದ್ರು, ತೆಗೆದುಕೊಂಡು ಬಂದಿಬ್ಬರು ಶಿಷ್ಯರು. ಮತ್ತು ಯೇಸು ಅದನ್ನು ನೋಡಿದನು, ಅದನ್ನು ನೋಡಿ ನಕ್ಕನು. ಆತನು ಆ ಕತ್ತೆಗೆ, ನೀನು ನನ್ನ ದರ್ಶನವಾಗಿದ್ದಿ, ನಾನು ದರ್ಶನವನ್ನು ನಿನ್ನನ್ನು ನೋಡಿದ್ದೇನೆ ಮತ್ತು ಈ ದಿನ ಅದು ನನ್ನ ಮುಂದೆ ಇದೆ ಮತ್ತು ನಂತರ ಏನು ಅಂತ ನಿಮಗೆ ಗೊತ್ತಾ? ನಂತರ ಏನು ನಡೀತು ಅಂತ ಗೊತ್ತಾ ನಿಮಗೆ? ಅದ್ಭುತವಾದ ಯೇಸುವಿನ ಜನರೆಲ್ಲರೂ ಕೂಡಿ ಸೇವೆ ಮಾಡಿದರು. ಹಲ್ಲೆಲೂಯಾ. ಈಗ ನೋಡ್ರಿ, ಈಗ ಅವರು ಯಾರಿಗೆ ಸೇವೆ ಮಾಡೋದು ಗೊತ್ತಾ? ನೋಡ್ರಿ, ಅವರು ಒಳ್ಳೆ ಬಟ್ಟೆಗಳನ್ನು ತೆಗೆದುಕೊಂಡು, ಸೆಂಟ್ ಹಾಕಿದ ಬಟ್ಟೆಗಳನ್ನು ತೆಗೆದುಕೊಂಡು ಕತ್ತೆಯ ಮೇಲೆ ಹಾಕಿದ್ರು. ಬಹು ಚೆನ್ನಾಗಿದೆ ಅಂದ್ಕೊಂಡಿದ್ದು ಕತ್ತೆ ಏನ್ ಮಾಡಿದ್ರು? ಹೊಸ ಹೊಸ ಬಟ್ಟೆಗಳಿಂದ, ಸೆಂಟ್ ಹಾಕಿದಂತ ಬಟ್ಟೆಗಳಿಂದ ಅದು ಅಲಂಕರಿಸಲ್ಪಟ್ಟಿದ್ದು ಕತ್ತೆ. ಬಹು ಗೌರವಗಳು, ಸನ್ಮಾನಗಳು ಕತ್ತೆ ಉಂಟಾದವು. ಕಟ್ಟಲ್ಪಟ್ಟಿತ್ತು ಒಂದು ದಿವಸ, ದಾಸತ್ವದಲ್ಲಿತ್ತು ಒಂದು ದಿವಸ. ಅದೀಗ ಸ್ವತಂತ್ರವಾಗಿ ಕ್ರಿಸ್ತನ ಬಳಿಗೆ ಬಂದಾಗ ಆ ರೀತಿಯ ಸನ್ಮಾನಗಳು, ಗೌರವಗಳು ಉಚಿತವಾಗಿ ಸಿಕ್ಕವು. ಈ ದಿನದವರೆಗೂ ಯಾರು ನನ್ನನ್ನು ನೋಡಿರ್ಲಿಲ್ಲ, ನೋಡ್ಕೊಂಡಿರ್ಲಿಲ್ಲ. ಈಗ ಅವರು ಒಳ್ಳೊಳ್ಳೆ ಬಟ್ಟೆಗಳು ನನ್ನ ಮೇಲೆ ಇಡ್ತಾ ಇದ್ದಾರಂತ ಬಹಳ ಖುಷಿ ಪಡ್ತೋ ಕತ್ತೆ. ಹಲ್ಲೆಲೂಯಾ. ನನ್ನ ಮೇಲೆ ಮಾತ್ರ ಅಲ್ಲ, ನನ್ನ ಕಾಲ ಕೆಳಗೂ ಕೂಡ ಆಗ್ತಾ ಇದ್ದಾರೆ. ನನ್ನ ಮೇಲೆ ಮಾತ್ರ ಅಲ್ಲ, ಕಾಲ ಕೆಳಗೂ ಕೂಡ ಅವರು ನನ್ನ ನೆಲದ ಮೇಲೆ ನಡೀಲಿ ಬಿಡುತ್ತಾ ಇಲ್ಲ. ಕತ್ತೆಗೆ ಏನ್ ಮಾಡಿದ್ರು? ಆಶಿದ್ರು. ಕತ್ತೆ ಎದ್ರ ಮೇಲೆ ಇಟ್ಕೊಂಡು ಹೋಯ್ತು? ನೆಲದ ಮೇಲೆಲ್ಲ, ಬಟ್ಟೆ ಮೇಲೆ, ಒಳ್ಳೊಳ್ಳೆ ಹೊಸ ಹೊಸ ಬಟ್ಟೆಗಳ ಮೇಲೆ. ಮೇಲಿನ ಬಟ್ಟೆ ಇದೆ, ಕೆಳಗಡೆ ಬಟ್ಟೆ ಇದೆ. ಹಲ್ಲೆಲೂಯಾ. ಈಗ ಬಟ್ಟೆಗಳಿಂದ ಅಲಂಕೃತವಾಗಿ ಆ ಕತ್ತೆಯನ್ನು ಗೌರವ ಸನ್ಮಾನಗಳಿಂದ ಹೋಗ್ತಾ ಇದೆ. ನೋಡಿ, ಕ್ರಿಸ್ತನ ಬಳಿಗೆ ಬಂದ್ರು ಮಾತ್ರ ಅದಕ್ಕೆ ಗೌರವ ಸನ್ಮಾನಗಳು ಕತ್ತೆಯಾಗಿ ಉಳಿಬೇಕಾಗ್ತಿತ್ತು. ಕ್ರಿಸ್ತನ ಬಳಿ ಬಲ್ಲಿಂದ ಏನಾಗಿರ್ಬೇಕಾಗಿತ್ತು? ಅದು ಕತ್ತೆಯಾಗಿರ್ಬೇಕಾಗಿತ್ತು. ಅದೇ ಕ್ರಿಸ್ತನ ಬಳಿಗೆ ಬಂದಾಗ ಅದು ಅದ್ಭುತವಾದಂತಹ ಕತ್ತೆಯಾಗಿ ಮತ್ತೆ ಗೌರವ ಸನ್ಮಾನಗಳಿಂದ ತುಂಬಿರುವಂತದ್ದಾಗಿದೆ. ಇವತ್ತು ಕೂಡ ನಮ್ಮ ಜೀವಿತಗಳು ಕತ್ತೆಯಾಗಿ ಉಳಿಬೇಕಾಗಿತ್ತು. ದೇವರು ತನ್ನ ಬಳಿ ಕರೆದುಕೊಂಡು ನಮ್ಮನ್ನ ವಿಶೇಷವಾಗಿ ತನ್ನ ಆಶೀರ್ವಾದ ನಮ್ಮನ್ನು ಅಲಂಕರಿಸಿದ್ದಾರೆ. ಹಲ್ಲೆಲೂಯಾ. ಹೌದಾ? ಒಳ್ಳೊಳ್ಳೆ ಬಟ್ಟೆಗಳು ನನ್ನ ಮೇಲೆ ಹಾಕ್ತಿದ್ದಾರೆ. ನನ್ನ ಮೇಲೆ ಮಾತ್ರ ನನ್ನ ಕಾಲಕ್ಕೆ ಕೆಳಗೂ ಹಾಕ್ತಾ ಇದ್ದಾರೆ. ಅವರು ನೆಲದ ಮೇಲೆ ನಡೆ ಎಂದು ಹೇಳುತ್ತಾ ಇಲ್ಲ ನನಗೀಗ, ಆದರೆ ಅವರ ಬಟ್ಟೆಗಳ ಮೇಲೆ ನಡೆ ಎಂದು ಹೇಳ್ತಾ ಇದ್ದಾರೆ. ಎಂತ ಗೌರವ! ಇಷ್ಟರವರೆಗೆ ಯಾರು ನನ್ನನ್ನ ಭೇಟಿಯಾಗಿರಲಿಲ್ಲ, ಯಾರು ನನ್ನ ಬಳಿಗೆ ಬರಲಿಲ್ಲ, ಮತ್ತು ಈಗ ಪ್ರತಿಯೊಬ್ಬರು ನನ್ನನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಜವಾಗಲೂ ಅದಷ್ಟು ಅದ್ಭುತವಾದಂತಹ ಸಂಗತಿಯಾಗಿದೆ. ಆದರೆ ಅದರ ಮೇಲೆ ಕುಳಿತಿರುವ ಆತನ ಕಡೆ ನೋಡುತ್ತಿದ್ದಾರೆ. ನನ್ನ ಕಡೆ ನೋಡ್ತಾ ಇದ್ದಾರೆ, ಮತ್ತೆ ಕುಳಿತಿರುವ ಆತನ ಕಡೆ ಕೂಡ ನೋಡ್ತಾರೆ. ಮತ್ತೆ ಕತ್ತೆ ಬಹು ಸಂತೋಷವಾಯಿತು. ಕತ್ತೆಗೆ ಬಹಳ ಆನಂದ ಆಯಿತು. ಹೌದಾ? ಕ್ರಿಸ್ತನಿದ್ದಾಗ ಕತ್ತಿಗೆ ಆನಂದ, ಕ್ರಿಸ್ತನಿದ್ದಾಗ ಕತ್ತಿಗೆ ಆನಂದ ಇಲ್ಲ. ಹಲ್ಲೆಲೂಯಾ. ಮತ್ತು ಯೇಸು ಅದರ ಮೇಲೆ ಕೂತ್ಕೊಂಡಿದ್ದಾನೆ. ಪರಿಶುದ್ಧಾತ್ಮನ ದೀಕ್ಷಾಸ್ಥಾನ ಯಾಕೆ? ನಾನು ಈಗ ಒಂದು ಮಾತು ಹೇಳುತ್ತೇನೆ, ಅದನ್ನು ಹಿಡಿದುಕೊಳ್ಳಿ. ಯಾಕೆ ಆತನು ಕತ್ತೆ ಮೇಲೆ ಕೂತ್ಕೊಂಡನು? ಅದು ಆತನ ಕಡೆಯ ಸವಾರಿಯಾಗಿದೆ. ಹಲ್ಲೆಲೂಯಾ. ಅದು ಆತನ ಕಡೆಯ ಸವಾರಿಯಾಗಿದೆ. ಆತನು ಕತ್ತೆ ಮೇಲೆ ಸವಾರಿ ಮಾಡುವ ಕೊನೆಯ ಸವಾರಿ ಇದಾಗಿದೆ. ಯೆರೂಸಲೇಮ್ ರಾಜ ಅಂತ ಬರುವಂತಹ ಕತ್ತೆ ಮೇಲೆ ಬರುವಂತಹ ಸವಾರಿ ಐತಲ್ಲ, ಅದು ಕೊನೆಯ ಸವಾರಿ. ಅದು ಏನು? ಅದು ಕರ್ತನ ಬರೋಣವಾಗಿದೆ. ಹಲ್ಲೆಲೂಯಾ. ಯೆರೂಸಲೇಮಿಗೆ ಪ್ರವೇಶಿಸುವುದು ಅದು ಕರ್ತನ ಬರೋಣವಾಗಿದೆ. ಅದು 7ನೇ ಮುದ್ರೆಯಲ್ಲಿ. ಹಲ್ಲೆಲೂಯಾ. ಯಾರಿದ್ದಾರೆ? ಒಂದು ಕತ್ತೆ ಇದೆ. 7ನೇ ಮುದ್ರೆಯಲ್ಲಿ ಯಾರಿದ್ದಾರೆ? ಒಂದು ಕತ್ತೆ ಇದೆ. ಆತನ ಬರೋಣದಲ್ಲಿ ಅದು ಒಂದು ಭಾಗವಾಗಿ ಇದೆ. ಆತನ ಸವಾರಿಯಲ್ಲಿ ಅದೊಂದು ಭಾಗವಾಗಿದೆ. ಆದರೆ ಕತ್ತೆಗೆ ಗೊತ್ತಿಲ್ಲ, ನನ್ನ ಯಜಮಾನ ನನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರ. ಕತ್ತೆ ಗೊತ್ತಿಲ್ಲ ನನ್ನ ಯಜಮಾನ ಎಲ್ಲಿ ತೆಗೆದುಕೊಂಡು ಹೋಗ್ತಾರ. ಹಲ್ಲೆಲೂಯಾ. ಯಾಕಂದ್ರೆ ಯೆರೂಸಲೇಮಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಂತರ ಭವಿಷ್ಯತ್ತಿನಲ್ಲಿ ಆತನು ಮುದ್ರೆಗಳನ್ನು ತೆರೆದನು ಮತ್ತು ಮತ್ತಾಯ 21ರಲ್ಲಿ ಆ ಕತ್ತೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಮತ್ತು 24ರಲ್ಲಿ ಅಲ್ಲಿ 7 ಮುದ್ರೆಗಳು ತೆರೆಯಲ್ಪಟ್ಟವು. 21ರಲ್ಲಿ ಸವಾರಿ ಮಾಡುವಂಥದ್ದು, 24ರಲ್ಲಿ ಮುದ್ರೆಗಳು ತೆರೆಯಲ್ಪಡುವುದು. ಹಲ್ಲೆಲೂಯಾ. 24ರಲ್ಲಿ ಏನಿದೆ? ಮುದ್ರೆಗಳು ತೆರೆಯಲ್ಪಡುವಂಥದ್ದು. 7 ಮುದ್ರೆಗಳಲ್ಲಿ 24ರಲ್ಲಿ ತೆರೆಯಲ್ಪಟ್ಟಿದೆ. ನೀವು ಆಮೇಲೆ ಮನೆಯಲ್ಲಿ ಓದ್ಬೋದು. 21 ಕತ್ತೆ ಮೇಲೆ ಸವಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ.
24ರಲ್ಲಿ 7 ಮುದ್ರೆಗಳಲ್ಲಿ ತೆರೆಯಲ್ಪಟ್ಟಿವೆ. 24ರಲ್ಲಿ ಏನು ತೆರೆಯಲ್ಪಟ್ಟಿದೆ? 7 ಮುದ್ರೆಗಳು. ಕತ್ತೆಗೆ ಗೊತ್ತಿಲ್ಲ ಯಾರು ನನ್ನ ಮೇಲೆ ಕುಳಿತಿದ್ದಾರಂತ. ಅಲ್ಲಲ್ವಾ? ಅದು ನಾವು ನೋಡ್ತೇವೆ 7 ಮುದ್ರೆಗಳು ತೆರೆಯಲ್ಪಟ್ಟಿವೆ ಮತ್ತು ನಂತರ ಅಂಜೂರದ ಮರದ ಶಪಿಸಲ್ಪಡಬೇಕೆ ಮತ್ತು 3ನೇ ಎಳೆತ ಕತ್ತೆಗೆ ಗೊತ್ತಿಲ್ಲ ಯಾರು ನನ್ನ ಮೇಲೆ ಕುಳಿತಿದ್ದಾರಂತ. ಆತನು 3ನೇ ಎಳೆತದಲ್ಲಿ ಕೆಲಸ ಮಾಡಲು ಹೋಗ್ತಾ ಇದ್ದಾನೆ. ಆತನು ಮುದ್ರೆಗಳನ್ನು ತೆರೆಯಲು ಹೋಗ್ತಾ ಇದ್ದಾನೆ. 3ನೇ ಎಳೆತ ಪ್ರವರ್ಣ ಸೇವೆಯಲ್ಲಿ 3 ಎಳೆತಗಳು, ಮೊದಲನೇದು, ಎರಡನೇದು, ಮೂರನೇದು. ಅಲ್ಲಲ್ವಾ? ಅಲ್ಲಿ ಮುದ್ರೆಗಳನ್ನು ತೆರೆಯಲು ಹೋಗ್ತಾ ಇದ್ದಾನೆ. ಅಲ್ಲಲ್ವಾ? ಒಂದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಲ್ವಾ? ಒಂದು ಪುನರುತ್ಥಾನವನ್ನು ತೆಗೆದುಕೊಂಡು ಬರ್ತಿದ್ದಾರೆ. ಅಲ್ಲಲ್ವಾ? ಕತ್ತೆಗೆ ಗೊತ್ತಿಲ್ಲ ಯಾಕೆ ಯೆರೂಸಲೇಮಿಗೆ ಪ್ರವೇಶಿಸುವುದು ಅಂದ್ರೆ, ಕತ್ತೆ ಗೊತ್ತಿಲ್ಲ ಯಾಕೆ ಯೆರೂಸಲೇಮ್ ಪ್ರವೇಶ ಮಾಡುವುದಂತ. ಆದ್ರೆ ಕ್ರಿಸ್ತನಿಗೆ ಗೊತ್ತಿದೆ ಅದು ಆತನ ಸೇವೆಯ ಮುಕ್ತಾಯವಾಗಿದೆ. ಯೆರೂಸಲೇಮ್ ಪ್ರವೇಶ ಒಂದು ಸೇವೆಯ ಮುಕ್ತಾಯವಾಗಿದೆ. ಮನುಷ್ಯ ಕುಮಾರನ ಸೇವೆಯಲ್ಲಿ ಮುಕ್ತಾಯಕ್ಕೆ ಬಂದಿದೆ ಮತ್ತು ಆತನ ಸೇವೆಯ ಮುಕ್ತಾಯದಲ್ಲಿ ಎತ್ತಲ್ಪಡುವಿಕೆ ಇರುತ್ತದೆ. ಒಂದು ಪುನರುತ್ಥಾನ ಇದೆ. ಅಲ್ಲಲ್ವಾ? ನಿಮಗೆ ಒಂದು ವಿಷಯ ಗೊತ್ತಾ? ಯಾರು ಅಲ್ಲಲ್ವಾ ಆ ಸ್ಥಳಕ್ಕೆ ಯೇಸುವನ್ನು ನಡೆಸಿದರು? ಯಾರ ಸ್ಥಳಕ್ಕೆ ಯೇಸುವನ್ನು ನಡೆಸಿದ್ರು? ಆ ಕತ್ತೆ. ಯೆರೂಸಲೇಮಿಗೆ ಸವಾರಿ ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು ಯಾವುದು? ಕತ್ತೆ ಆಗಿದೆ. ಯೆರೂಸಲೇಮಿಗೆ ತೆಗೆದುಕೊಂಡು ಬಂದಿತ್ತು. ಯಾಕೆ ಆತನ ಕೊನೆಯ ಸವಾರಿ? ಈ ದಿನ ಕೊನೆಯ ಸವಾರಿ ಇದೇನಾ? ಈ ಸಮಯ ದಿನಮಾನಗಳ ಕೊನೆಯ ಸವಾರಿ ಎಲ್ಲಿಯಾದರೂ ನೀವು ಸಂದೇಶದಲ್ಲಿ ಓದಿದ್ದೀರಾ? ಮತ್ತೆ ನಾನು ತಿರುಗಿ ಇದರ ಮೇಲೆಯೇ ಸವಾರಿ ಮಾಡುತ್ತೇನೆ. ಅಲ್ಲಲ್ವಾ? ಹೀಗಿದೆ ಆ 2ನೇ ಸವಾರಿ, ಕೊನೆಯ ಸವಾರಿ ಇದಾಗಿದೆ. ವಧುವಿನ ಮೇಲೆ ಸವಾರಿ ಮಾಡುವಂಥದ್ದು. ಅಲ್ಲಲ್ವಾ? ವಧು ಅಂತಕ್ಕಂಥ ಕತ್ತೆಯ ಮೇಲೆ ಸವಾರಿ ಮಾಡುವಂಥದ್ದು. ಇದು ಎಲ್ಲಿದೆ? ಸಿಂಗಾಪುರ್ನಲ್ಲಿರುವ ವ್ಯಕ್ತಿ ಅಥವಾ ಇಲ್ಲ. ವಿಲಿಯಂ ಬ್ರೆನಮ್ ಮುಂಚೆಯೇ ಪುನರುತ್ಥಾನ ಹೊಂದುವುದು ಅಲ್ಲ. ಅಲ್ಲಲ್ವಾ? ಮತ್ತು ಸೇವೆ ಮಾಡುವುದಕ್ಕೆ ಮತ್ತು 2ನೇ ಸಾರಿ ಎಲ್ಲಿದೆ? ಮತ್ತೆ ಕತ್ತೆಯ ಮೇಲೆಯೇ ಇದೆ. ಅದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಾ? ನಾವು ಎಲ್ಲರೂ ಈಗ ಕತ್ತೆಗಳಾಗಿದ್ದೇವೆ. ಮತ್ತೆ ಮನುಷ್ಯ ಕುಮಾರನು ಸವಾರಿ ಮಾಡ್ತಾರೆ. ಅಲ್ಲಲ್ವಾ? ಈ ದಿನ ನೀವು ಆ ಒಂದು ಆತನ ಕತ್ತೆ ಆಗಿರುವುದಕ್ಕೆ ಸಂತೋಷವುಳ್ಳವರಾಗಿದ್ದೀರಾ? ಆತನ ಕತ್ತೆ ಆಗಿರೋದಕ್ಕೆ ನೀವು ಸಂತೋಷ ಇದೆಯಾ ಅಥವಾ ದುಃಖ ಇದೆಯಾ? ಅಂತಹ ಕತ್ತೆಗಳಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಯಾಕೆಂದ್ರೆ ಆ ಕತ್ತೆ ದರ್ಶನದ ಒಂದು ಭಾಗವಾಗಿದೆ. ಕತ್ತೆ ಸುಮ್ಮನೆ ಅಲ್ಲ, ದರ್ಶನ ಆಗಿದೆ. ಮೊದಲೇ ದರ್ಶನ ಕೊಡಲ್ಪಟ್ಟಿದ್ದ ಕತ್ತೆ. ಅಲ್ಲಲ್ವಾ? ಕತ್ತೆಗೆ ಮೊದಲೇ ಏನಾಗಿತ್ತು? ದರ್ಶನ ಕೊಡಲ್ಪಟ್ಟಿತ್ತು. ಕತ್ತೆ ಒಂದು ರೀತಿಯಲ್ಲಿ ಕತ್ತೆ ಮೇಲೆ ಬರುವಂತ ಸವಾರಿ ಮಾಡುವಂತದೆಲ್ಲ ಅದು ಸಾಧಾರಣ ವಿಷಯ ಅಲ್ಲ. ಅದು ಮುಂಚೆನೆ ದರ್ಶನವಾಗಿ ಆ ದರ್ಶನದಿಂದ ಕ್ರಿಸ್ತನು ಹಳ್ಳಿಗೆ ಶಿಷ್ಯರನ್ನು ಕಳಿಸಿದ್ದು. ಅದು ದರ್ಶನದ ಭಾಗವಾಗಿದೆ. ಇದು ನಿಮಗೆ ಅರ್ಥವಾಯ್ತಾ? ಈಗ ಆತನು ತನ್ನ ಕೊನೆಯ ಸವಾರಿಯಲ್ಲಿದ್ದಾನೆ. ಈ ದಿನಗಳೇನಾಗಿವೆ? ಕೊನೆಯ ಸವಾರಿ ಸಿದ್ಧತೆಯಲ್ಲಿದ್ದಾನೆ. ಆತನು ಒಂದು ಸ್ಥಳಕ್ಕೆ ಹೋಗುತ್ತಾನೆ. ಯೇಸು ಅಲ್ಲಿ ಮಹಿಮೆ ಹೊಂದಲು ಹೋಗುತ್ತಾನೆ. ಮತ್ತು ಈಗ ಮನುಷ್ಯ ಕುಮಾರನು ಮಹಿಮೆ ಹೊಂದುವ ಸಮಯವಾಗಿದೆ. ಅದು ಇದೇ ಸಮಯನ. ಅಲ್ಲಲ್ವಾ? ಅದು ನೆರವೇರುವ ಸಮಯ ಇದೇ ಆಗಿದೆ. ಈ ಯಜಮಾನನು ಕತ್ತೆಯ ಮೇಲೆ ಸವಾರಿ ಮಾಡಲು ಬಂದಾಗ, ನಿಮ್ಮನ್ನು ಕೇಳಿದಾಗ, ಎಲ್ಲಿಗೆ ನನ್ನನ್ನು ತೆಗೆದುಕೊಂಡು ಹೋಗುತ್ತೀರಿ ಎಂದು ಕೇಳಿದಾಗ, ಅದು ಯಜಮಾನನಿಗೆ ಅವಶ್ಯ ಇದೆ ಅಂತ ಹೇಳ್ರಿ ಅಂತ ಹೇಳಿ ಕಳಿಸಿದ್ದಾರೆ. ಅಲ್ಲಲ್ವಾ? ಈ ದಿನ ಕೂಡ ಯಾರಾದರೂ ಕತ್ತೆಗಳು ಇಲ್ಲಿವೆಯಾ? ಅಂತ ಕತ್ತೆಗಳು ಇವೆಯಾ? ಅಲ್ಲಲ್ವಾ? ಇವೆ ಎಂದು ಹೇಳಿದ್ರಿ. ಅಲ್ಲಲ್ವಾ? ಆ ಕತ್ತೆಗಳು ಯಜಮಾನನಿಗೆ ಅವಶ್ಯವಿವೆ ಅಂತ ಹೇಳಿ ನೀನು ಕತ್ತೆಯಾಗಿರೋದಾದ್ರೆ ಆ ಯಜಮಾನ ನೀನು ಅವಶ್ಯವಾಗಿದ್ದಿ. ಕತ್ತೆಯಾಗಿದ್ರೆ ಏನಾಗಿದೆ? ಯಜಮಾನನಿಗೆ, ಕ್ರಿಸ್ತನಿಗೆ ಅವಶ್ಯವಾಗಿದ್ದಿ. ನೀವೇ ಆತನ ಕೈಯಲ್ಲಿದ್ದೀರಿ, ನೀವೇ ಆತನ ಪಾದವಾಗಿದ್ದೀರಿ, ನೀವೇ ಆತನ ಬಾಯಾಗಿದ್ದೀರಿ. ಈ ದಿನಗಳಲ್ಲಿ ನೀವೇ ಕೈಯಾಗಿದ್ದೀರಿ, ನೀವೇ ಕಾಲಾಗಿದ್ದೀರಿ, ನೀವೇ ಕಿವಿಯಾಗಿದ್ದೀರಿ ಕ್ರಿಸ್ತನಿಗೆ. ವಧು. ಅಲ್ಲಲ್ವಾ? ನೀವೇ ಕಾಲುಗಳಾಗಿದ್ದೀರಿ, ನೀವೇ ಆತನ ಬಾಯಿಯಾಗಿದ್ದೀರಿ. ಇವತ್ತು ಕರ್ತನ ಸಂದೇಶವನ್ನ ಅಲ್ಲಲ್ವಾ ಪ್ರವಾದಿಯಾಗಿ ಯಾರು? ಕರ್ತನ ಬಾಯಿಯಾಗಿ ಇವತ್ತು ಯಾರಿದ್ದಾರೆ? ವಧುವಿದೆ. ಯೇಸು ನಿನ್ನಲ್ಲಿದ್ದಾನೆ, ಆತನು ನಿನ್ನಲ್ಲಿದ್ದಾನೆ, ಆತನು ಸವಾರಿ ಮಾಡ್ತಾನೆ. ನೀನು ಪ್ರತ್ಯೇಕವಾದ ಕತ್ತೆ. ಯಾಕಂದ್ರೆ ಅದರ ಮೇಲೆ ಯೇಸು ಸವಾರಿ ಮಾಡ್ತಾನೆ. ಆತನು ನಿಮ್ಮಲ್ಲಿ ಪ್ರವೇಶಿಸಿದ್ದಾನೆ. ಅದಕ್ಕಾಗಿ ನಿಮಗೆ ಸಂತೋಷ ಇದೆಯಾ? ಒಂದು ಸಾರಿ ಆತನಿಗೆ ಸ್ತೋತ್ರ ಅಂತ ಹೇಳುವೆ.
ಹಲ್ಲೆಲೂಯಾ. ಒಂದು ಸಣ್ಣ ಗ್ರಾಮದಲ್ಲಿ ಜೀವಿಸಿರ್ಬೋದು, ಆದರೆ ಯೇಸು ಈ ಗ್ರಾಮವನ್ನು ದಾಟಿಕೊಂಡು ಹೋಗುತ್ತಿರುವಾಗ ನೀನು ಸಿಕ್ಕಿದ್ದಿ. ಹಲ್ಲೆಲೂಯಾ. ನೀನು ಆತನಿಗೆ, ನಿನ್ನನ್ನು ಆತನು ಆ ಗ್ರಾಮದಲ್ಲಿ ಭೇಟಿಯಾಗಿದ್ದಾನೆ. ಯೇಸು ಆ ಕಥೆಯನ್ನು ತಿಳಿದಿದ್ದಾನೆ. ಯಾಕೆಂದ್ರೆ ಆತನಿಗೆ ನೀನು ಅವಶ್ಯವಾಗಿದ್ದಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರ ಮಕ್ಕಳನ್ನು ಆಶೀರ್ವದಿಸಿ. ಅದ್ಭುತವಾದಂತಹ ಕಥೆಯ ಸಂಗತಿ, ಕಥೆಯ ದರ್ಶನ, ದೇವರ ಒಂದು ಚಿತ್ರದ ಆಲೋಚನೆಯಲ್ಲಿ ಅದೊಂದು ಅದ್ಭುತವಾದಂತಹ ದರ್ಶನವಾಗಿದೆ. ಸುಮ್ಮನೆ ಕಥೆ ಅಲ್ಲ, ಅದು ಸಾಮಾನ್ಯ ಕಥೆ ಅಲ್ಲ, ಅದು ದರ್ಶನದ ಒಂದು ಭಾಗ. ಹಲ್ಲೆಲೂಯಾ. ದರ್ಶನದೊಂದು ಭಾಗವಾಗಿದೆ. ಅದಕ್ಕಾಗಿ ಕಥೆಯ ದರ್ಶನ ಒಂದು ಭಾಗ ಅಂತಕ್ಕಂಥ ಸಂದೇಶವನ್ನು ನಾವು ಕೊಡ್ಲಿಕ್ಕೆ ಇಷ್ಟಪಟ್ಟಿದ್ದು. ಹಲ್ಲೆಲೂಯಾ. ಕಥೆಯ ಸಾಮಾನ್ಯ ಅಲ್ಲ, ಅದು ದರ್ಶನದ ಭಾಗವಾಗಿದೆ. ಅದು ದರ್ಶನದಲ್ಲಿರ್ತಕ್ಕಂಥ ಅದ್ಭುತವಾದಂತಹ ಭಾಗವಾಗಿದೆ. ಹಲ್ಲೆಲೂಯಾ. ನಾನು ಪ್ರೀತಿಸುತ್ತಿರುವನು ಕರ್ತನನ್ನು, ಯಾಕೆಂದ್ರೆ ಆತನೇ ಮೊದಲು ನನ್ನ ಪ್ರೀತಿಸಿದನು. ಹಲ್ಲೆಲೂಯಾ. ನಾನು ಪ್ರೀತಿಸುತ್ತಿರುವೆ ನನ್ನ ಕರ್ತನ, ಯಾಕೆಂದರೆ ಆತನೇ ಮೊದಲು ನನ್ನ ಪ್ರೀತಿಸಿದನು. ಯಾಕೆಂದರೆ ಆತನೇ ಮೊದಲು ನನ್ನ ಪ್ರೀತಿಸಿದನು. ನನ್ನ ರಕ್ಷಣೆಯ ಕೊಂಡನು. ಕಲ್ವಾರಿ ವೃಕ್ಷದ
ಕಥೆಯ ದರ್ಶನವನ್ನು ನೀವು ಸಂದೇಶ ಕೇಳಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಆಮೇಲೆ ನೋಡುವಂತೆ ಪ್ರತಿಯೊಬ್ಬರನ್ನ ದೇವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಆಗುವಂತೆ ನಾವು ಏನಾಗಿದ್ವಿ, ನಮ್ಮ ಪರಿಸ್ಥಿತಿ ಏನಾಗಿದ್ದು, ನಾವೆಂಥ ಸ್ಥಿತಿಯಲ್ಲಿ ಇದ್ದೀವಿ, ನಮ್ಮನ್ನು ಯಾರು ಗಮನಿಸದೇ ಇರುವಂತ ಜನಗಳಾಗಿದ್ವಿ. ನಮ್ಮನ್ನ ದೇವರೇ ಗಮನಿಸಿ ನಮ್ಮ ಹಳ್ಳಿಗಳಿಗೆ ನಮ್ಮನ್ನ ಆ ಕತ್ತೆಯನ್ನು ಸಂದರ್ಶಿಸಿದಂತೆ ನಮ್ಮನ್ನ ಮೋಶೆಯ ಮೂಲಕವಾಗಿ ಸಂದೇಶಕ್ಕೆ ನಮ್ಮನ್ನು ಆಮಂತ್ರಿಸಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಒಂದು ಸಂದೇಶ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮತ್ತೆ ಯೂಟ್ಯೂಬ್ನಲ್ಲಿ ಇರ್ತದೆ, ಅದನ್ನು ಮತ್ತೆ ಕೇಳಿ ಅದನ್ನ ಡೌನ್ಲೋಡ್ ಮಾಡಿಕೊಂಡು ದೇವರು ನಿಮ್ಮನ್ನು ಆಶೀರ್ವದಿಸಿ ಅದ್ಭುತವಾದ ದೇವರು ನಿಮಗೆ ವಾಕ್ಯದ ಮೂಲಕವಾಗಿ ನಿಮಗೆ ಸಹಾಯ ಮಾಡಲಿ. ದೇವರು ಆ ಪ್ರವಾದದಲ್ಲಿ ಕೊಟ್ಟಂತ ಸಂದೇಶ ಏನಿದೆ ಅಂತಕ್ಕಂಥ ಸಂಗತಿನ ಅರ್ಥ ಮಾಡ್ಕೊಂಡು ಜ್ಞಾನವಿದೆ ಪ್ರಾರ್ಥನೆ ಮೂಲಕವಾಗಿ ಬದಗಿಸಿಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಒಂದು ವಾಕ್ಯ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ದೇವರೇ ನಿಮಗೆ ಸ್ತೋತ್ರ ಮಾಡ್ತಾರೆ. ನಿನ್ನ ಕೃಪೆಗಾಗಿ ಮಹಿಮೆಗಾಗಿ ಸ್ತೋತ್ರ. ನಮ್ಮನ್ನೆಲ್ಲ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ ಕರ್ತನೆ. ನೀನು ಆಶೀರ್ವದಿಸಿದಿ. ನೀನು ನಮ್ಮ ಜೀವಿತಗಳನ್ನು ನೋಡಿದಿ. ನಾವು ದಡ್ಡರು, ಅಯೋಗ್ಯರು, ಕೆಲಸಕ್ಕೆ ಬಾರದವರು ಆಗಿದ್ದೆವು ಅಂಥವ್ರು ನೀನು ನೋಡಿದ್ದಿ. ಅಲ್ಲೆಲ್ಲೂಯ್ಯ ನಿಮಗೆ ಸ್ತೋತ್ರ ಮಾಡ್ತೇವೆ. ಆ ಕತ್ತೆಗಳಂತೆ ನಾವು ಇದ್ದೆವು ಸ್ವಾಮಿ. ಬೀಳಾಮನಲ್ಲಿ ಬಂಧಿಸಲ್ಪಟ್ಟಿದ್ದೆವು, ಇಜಬೇಲಲ್ಲಿ ಬಂಧಿಸಲ್ಪಟ್ಟಿದ್ದೆವು ಕರ್ತನೇ. ನಾವು ಒಂದು ಹಳ್ಳಿಯಲ್ಲಿ ಹೊಸಪಟ್ಟಿನ ಹಳ್ಳಿಯಲ್ಲಿ ಬಂಧಿಸಲ್ಪಟ್ಟಿದ್ದೆವು ಸ್ವಾಮಿ. ಸಂಸ್ಥೆಗಳಂತಕ್ಕಂಥ ಸಂಪ್ರದಾಯ ಸಭೆಗಳಂತಕ್ಕಂಥ ಎಲ್ಲ ಒಂದು ಕರ್ತನೆ ಸಂಸ್ಥೆಗಳಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೆವು ದೇವರೇ. ಮೆಥಡಿಸ್ಟ್ ಅನ್ನೋ ಸಂಸ್ಥೆ, ಎಲ್ಲ ಸಂಸ್ಥೆಗಳಲ್ಲಿ ಬಂಧಿಸಲ್ಪಟ್ಟ ನಮ್ಮನ್ನು ಸ್ವತಂತ್ರ ಮಾಡಿದ್ದೀವಿ. ನಿಮಗೆ ಸ್ತೋತ್ರ ಮಾಡ್ತಾರೆ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಏಳು ಮತ್ತೆ ತೆರೆದಿಲ್ಲ ಅಂತ ಒಂದು ಕಟ್ಟುಗಳಲ್ಲಿ ನಾವು ಕಟ್ಟಲ್ಪಟ್ಟಿದ್ದೀವಿ ಸ್ವಾಮಿ. ಈಗಲಾದ್ರೂ ನಮಗೆ ಅದ್ಭುತ ರೀತಿಯಲ್ಲಿ ಹೇಳಿದ್ರೆ ತೆರೆದಿದೆ. ಅದು ನೀನೇ ಆಗಿದ್ದಿ. ಅದು ಸನ್ಸೆಟ್ ಬೆಟ್ಟದ ಮೇಲೆ 1943 ಇಳಿದು ಬಂದಿದ್ದಿ. ವಧುವಿನಲ್ಲಿದ್ದಿ. ವಧುವಿನ ಸಂದೇಶದ ವಧುವಿನ ಒಳಗೆ ಇಳಿದು ಬಂದಿದ್ದಿ. ದೇವರಲ್ಲಿ ಇದ್ದದ್ದೆಲ್ಲ ನಿನ್ನಲ್ಲಿದೆ, ನಿನ್ನಲ್ಲಿರುವಂಥದ್ದೆಲ್ಲ ವಧುವಿನಲ್ಲಿ ಸುರಿಸಿದ್ದಿ ಎಂಬುದಾಗಿ ನಾವು ನಮ್ಮೂರಾಗಿದೆ. ದೇವರೇ ನಿಮಗೆ ಸ್ತೋತ್ರ. ಇದರಲ್ಲಿ ವಧುವಿನಲ್ಲಿ ಸವಾರಿ ಮಾಡ್ತಾ ಇದ್ದೀನಿ. ನಿಮಗೆ ಸ್ತೋತ್ರ. ವಧುವೇ ನಿನಗೆ ಕಾಲಾಗಿದೆ, ಕೈಯಾಗಿದೆ, ಕಿವಿಯಾಗಿದೆ, ಬಾಯಾಗಿದೆ. ನಿನಗೆ ಸ್ತೋತ್ರ ಮಾಡ್ತಾರೆ. ನಿನ್ನ ಕೃಪೆ ಅದ್ಭುತವಾದ ರೀತಿಯಲ್ಲಿ ಕಥೆಯ ದರ್ಶನಗಳು ನಮಗೆ ಅನುಗ್ರಹಿಸಬೇಕಾಗಿ ಸ್ತೋತ್ರ. ನಮ್ಮ ಇನ್ನೂ ಅದ್ಭುತವಾದ ರೀತಿಯಲ್ಲಿ ಅರ್ಥಗಳನ್ನು ಗ್ರಹಿಸುವಂತೆ ಪವಿತ್ರಾತ್ಮಕವಾಗಿ ಸಹಾಯ ಮಾಡಿ. ಅದರಿಂದ ತಪ್ಪಿದ್ದರೆ ದೇವರಿಗೆ ಕ್ಷಮಿಸಿ ಅರ್ಥ ಮಾಡಿಕೊಳ್ಳುವಂತೆ ನಿನ್ನ ಪವಿತ್ರಾತ್ಮ ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳುವಂತೆ ಪವಿತ್ರಾತ್ಮನ ಜ್ಞಾನವನ್ನು ಒದಗಿಸಿಕೊಟ್ಟು ನೀನು ಮೈ ಹೊಂದಬೇಕಾಗಿದೆ. ನಮ್ಮ ರಕ್ಷಕರು ಒಡೆಯಲು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್.